ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ನಾನು ನಿನ್ನೆ ದಿವಸ ಕಠೋಪನಿಷತ್ ಇಂಟ್ರೊಡಕ್ಷನ್ ಮತ್ತು ಶಾಂತಿ ಪಾಠವನ್ನು ಮುಗಿಸಿ ಪ್ರಥಮ ಅಧ್ಯಾಯದ 3 ವಲ್ಲಿಗಳಲ್ಲಿ ಮೊದಲನೇ ವಲ್ಲಿಯ ಸಾರಾಂಶ ಕಥೆಯನ್ನ ಕಥೆ ಏನದ ಅದರ ವಸ್ತುವಿನ ನಿರೂಪಣೆ ಮಾಡಿದೆ. ಇವತ್ತಿನ ದಿವಸ ಆ ಒಂದನೇ ಅಧ್ಯಾಯದ ಒಂದನೇ ವಲ್ಲಿಯನ್ನ ನೋಡೋಣ. ಒಂದನೇ ಅಧ್ಯಾಯ ಪೂರ್ಣ ಮತ್ತು ಎರಡನೇ ಅಧ್ಯಾಯದಾಗ ಮೊದಲಿನ 17 ಶ್ಲೋಕದಾಗ ಈ ಕಥೆ ಸ್ಟೋರಿ. ಈ ಸ್ಟೋರಿ ಒಳಗ ಅಂದ್ರೆ ಈ ಕಥೆ ಒಳಗ ಏನೇನು ಬರ್ತೈತಿ ವಿಷಯ ಸಾರಾಂಶ ಹೇಳುತ್ತೆ ನೋಡಿ. ದ ಗ್ಲೋರಿ ಆಫ್ ಬ್ರಹ್ಮವಿದ್ಯಾದ ಮಹಿಮಾ ಬರ್ತದ. ಅಂಡ್ ಹೌ ಗ್ಲೋರಿಯಸ್ ಅಂಡ್ ರೇರ್ ಇಟ್ ಈಸ್, ಅದು ಎಷ್ಟು ಮಹಿಮೆ ಉಳ್ಳದ ಮತ್ತು ಅದು ಎಷ್ಟು ರೇರ್ ಅಂದ್ರೆ ಏನದ, ಅದನ್ನ ಪಡೆದವರು ಬಹಳ ಮಂದಿ ಕಡಿಮೆ ಜನ ಅದ. ಅವ್ರು ರೇರ್ ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇಟ್. ಅದ ಬಹಳ ದುರ್ಲಭ ಅದ ಅಂತದ ವಿದ್ಯೆ. ಸಾಮಾನ್ಯವಾಗಿ ನಾವು ಮಾರ್ಕೆಟ್ನಾಗ ವ್ಯವಹಾರ ಮಾಡ್ಬೇಕಾದ್ರೆ ಸಾಮಾನ್ ತರಬೇಕು, ಯಾವ್ದಾರ ಒಂದು ಕಿರಾಣಿ ಸಾಮಾನ್ ತರಬೇಕಾದ್ರೆ ಯಾವ ಅಂಗಡಿಯಾಗ ಗಂಧ ಬಾಳ ಇರ್ತದೆ ಅಲ್ಲಿ ಹೋಗ್ತೀವಿ. ಯಾಕ ಅವನು ಹೋಲ್ಸೇಲ್ ಇರ್ತದ, ರೇಟ್ ಕಮ್ಮಿ ಕೊಟ್ಟಿರ್ತಾನ, ಮಂದಿ ಬಾಳ ಇರ್ತಾರ. ಆದ್ರೆ ಇಲ್ಲಿ ಏನದ ಅಂದ್ರೆ ಎಲ್ಲಿ ಮಂದಿ ಕಮ್ಮಿ ಅದರ ಅಲ್ಲಿ ಇದು ಸಿಗ್ತದ. ಬಹಳ ಮಂದಿ ಇರುದ್ರಿಲ್ಲ ಗಿರಾಕಿಗಳು ಅಂತ ಹೇಳಾಕತ್ತಾರ. ಅವ್ರ ರೇರಿಟೀಸ್ ಅಂದ್ರೆ ಬಹಳ ದುರ್ಲಭವಾದಂತ ವಿದ್ಯೆ ಅಂತಂದ್ರೆ ಬಹಳ ಕಡಿಮೆ ಜನ ಇಲ್ಲಿ ಅಧಿಕಾರಿಗಳು ಇರ್ತಾರ ಅಂತ ಅರ್ಥ. ಇಂಡೈರೆಕ್ಟ್ಲಿ ಇಲ್ಲಿ ಎರಡನೇ ಮಾತು ಹೇಳ್ತಾರ, ಇಲ್ಲಿ ಈ ವಿದ್ಯೆ ಗುರುವಿನ ಅಪೇಕ್ಷೆ ಮಾಡ್ತದ. ಗುರುವಿಂದ ಈ ಜ್ಞಾನ ಆಗುದಿಲ್ಲ. ಮೂರನೇದು ಏನ್ ಮಾಡ್ತದ ಅಂದ್ರ ಆ ಗುರುವಿಗೂ ಕೂಡ ಕೆಲವೊಂದು ಅರ್ಹತೆಗಳು ಇರ್ಬೇಕು. ಅವ ಶ್ರೋತ್ರಿಯ ಮತ್ತು ಬ್ರಹ್ಮನಿಷ್ಠ ಇರ್ಬೇಕಂತದ ಅಂತ ಹೇಳ್ತಾರ. ಒಂದು ವೇಳೆ ಅಂತ ಗುರು ಇಲ್ಲ ಅಂದ್ರೆ ಅನ್ಕ್ವಾಲಿಫೈಡ್ ಗುರು ವಿಲ್ ಬಿ ಮೋರ್ ಡಿಸರ್ವಿವ್ ಅಂತಾರ. ಇಲ್ಲಿ ಅವನಲ್ಲಿ ಶ್ರೋತ್ರಿಯತ್ವ ಇಲ್ಲ, ಅವನಲ್ಲಿ ಬ್ರಹ್ಮನಿಷ್ಠತ್ವ ಇಲ್ಲ ಅಂತ ಗುರುವಿನ ನಾವು ಹೊಂದಿದ್ವಿ ಅಂದ್ರೆ ಅಪಚಾರ ಆಗ್ತದಂತ. ಅಪಚಾರ, ಡಿಸ್ಟರ್ವಿಸ್, ಅನ್ಫೇವರೇಬಲ್, ಅನುಕೂಲ ಆಗೋದಿಲ್ಲ, ಅನಾನುಕೂಲ ಆಗ್ತದಂತ. ಆಮೇಲೆ ಶಿಷ್ಯದಲ್ಲಿಯೂ ಕೂಡ ಕೆಲವೊಂದು ಅರ್ಹತೆಗಳ ಬೇಕಾಗ್ತದೆ. ಆ ವಿದ್ಯೆಯನ್ನ ಗ್ರಹಣ ಮಾಡಿ ಆ ಒಂದು ವಿದ್ಯೆಯನ್ನ ಗ್ರಹಣ ಮಾಡಿದ್ದನ್ನ ರಿಟೈನ್ ಮಾಡ್ಲಿಕ್ಕೆ ಉಳಿಸ್ಕೋಬೇಕು. ಆ ವಿದ್ಯೆ ಜಾರಿ ಹೋಗದಂಗೆ ಇರ್ಬೇಕಂದ್ರೆ ಶಿಷ್ಯನಲ್ಲೂ ಕೂಡ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ ಇರ್ಬೇಕಾಗ್ತದೆ. ಇಲ್ಲಿ ಏನ್ ಈ ಕಥೆ ಹೇಳ್ಯಾರ, ಇದೇನು ಕಥೆ ಏನು ನಿಜವಾಗಿ ಆಗಿದ್ದು ಅಥವಾ ಇದೇನು ಒಂದು ಕಲ್ಪನೆಯೋ ನಮ್ಗೆ ಗೊತ್ತಿಲ್ಲ ಅಂತಾರಪ್ಪ. ಈ ಕಥೆಯ ಸತ್ಯಾಸತ್ಯತೆ ಬಗ್ಗೆ ನಾವು ಆಳವಾಗಿ ವಿಚಾರ ಮಾಡೋದಿಲ್ಲ. ಕಥೆಯಲ್ಲಿ ಇದ್ದಂತಹ ಏನು ತಾತ್ಪರ್ಯ ಅದ ಆ ತಾತ್ಪರ್ಯಕ್ಕೆ ನಾವು ಮಹತ್ವ ಕೊಡ್ತೇವಿ. ಆ ತಾತ್ಪರ್ಯವನ್ನ ಗ್ರಹಣ ಮಾಡಿದ್ವಿ ಅಂದ್ರೆ ಅಲ್ಲಿ ಇದ್ದಂತಹ ಆ ಕಥೆಯಲ್ಲಿ ಇದ್ದಂತಹ ಸತ್ಯಾಸತ್ಯತೆಗಳನ್ನ ಅವೆಲ್ಲವೂ ಏನಾಗ್ಬಿಡ್ತಾವ, ಅಷ್ಟ ಪ್ರಮುಖ ಆಗುದಿಲ್ಲ ನಮ್ಗ. ಯಮಧರ್ಮರಾಯ ಮತ್ತು ನಚಿಕೇತನ ಏನ್ ಕಥೆ ಅದ, ಈ ಕಥೆ ಏನು ಸತ್ಯ ಐತಿವೋ ಏನು ಅಸತ್ಯ ಐತಿವೋ
ಏನ್ ಕಲ್ಪನೆ ಐತೋ, ಏನ್ ಇದು ಒಂದು ಹಿಸ್ಟಾರಿಕಲ್ ಘಟನೆ ಐತೋ, ಹಿಂದೆ ಏನು ಆಗಿ ಹೋಗೈತೆ ಇದು ಘಟನೆ ಗೊತ್ತಿಲ್ಲ ನಾವು. ಇಷ್ಟೊಂದು ಪೂರ್ವಭಾವಿ ಪೀಠಿಕೆಯೊಂದಿಗೆ ಈಗ ನಾವು ಮೊದಲನೇ ಶ್ಲೋಕವನ್ನ ಓದೋಣ. ನಚಿಕೇತನು ಯಮನ ಬಳಿಗೆ ಹೋದದ್ದು ಸ್ವಲ್ಪ ವಿಶೇಷ ಅನಿಸ್ತದಲ್ಲ. ಅಂದ್ರೆ ಯಮನ್ ಬಳಿಗೆ ಹೋಗ್ಬೇಕಂದ್ರೆ ಸತ್ತ ಮ್ಯಾಗ ಹೋಗ್ತಾರ, ಅವ ಸತ್ತ ಹೆಂಗ, ಅವ ಹೋದ್ ಹೆಂಗ, ಬಳ್ಳಿ ಬಂದ ಹೆಂಗ, ಎಲ್ಲವೂ ಸ್ವಲ್ಪ ಸತ್ಯಾಸತ್ಯತೆಯನ್ನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ. ಕತಿಪ ಕತಿದ ತಾತ್ಪರ್ಯ ಮುಖ್ಯ ಹೊರತು ಆ ಕತಿ ಒಳಗಿನ ಸತ್ಯಾಸತ್ಯತೆಗಳ ವಿಚಾರ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಒಂದೇ ಶ್ಲೋಕ ಹೇಳ್ತದ, ಉಷನ್ ಹೈವೈ ವಾಚಶ್ರವಸಃ ಸರ್ವವೇದ ಸಂದದೌ ತಸ್ಯ ನಚಿಕೇತ ನಾಮ ಪುತ್ರ ಆಸ. ಉಷನ್ ಹವೈ, ಉಷನ್ ಹವೈ ಅಂದ್ರ ಬಯಸುವವನಾಗಿ, ಏನೋ ಒಂದು ಕರ್ಮವನ್ನು ಮಾಡಿ ಅದರಿಂದ ಒಂದು ಬಯಕೆ ಉಳ್ಳವನಾಗಿ. ವಾಜಸ್ರವಸಃ ವಾಜಸ್ರವಸನು, ಸರ್ವವೇದಸಂ ದದೌ ಸರ್ವವೇದಸವನ್ನು ಕೊಟ್ಟನಂತೆ. ಸರ್ವವೇದಸಂ ಅಂದ್ರ ಎಲ್ಲದನ್ನ ಏನಿತ್ತು ಸಂಪತ್ತು ಅದನ್ನ ಕೊಟ್ಟು ಬಿಟ್ಟಂತ. ಇದರ ಸಂಪತ್ತನ್ನು ಎಲ್ಲಿ ಕೊಡ್ತಾರೋ ಅಂತಂದ್ರ ವಿಶ್ವಜಿತ್ ಯಜ್ಞ ಮಾಡಿದ್ದಾವ. ವಿಶ್ವಜಿತ್ ಯಜ್ಞ, ಆ ಯಜ್ಞದಾಗ ಏನ ಪ್ರಕ್ರಿಯೆ ಐತಂದ್ರ ತನ್ನ ಸಂಪತ್ತು ಏನದ ಪೂರಾ ಕೊಡ್ಬೇಕು, ದಾನ ಮಾಡ್ಬೇಕು. ವಾಜಶ್ರವಸ ಹಂಗ ದಾನ ಮಾಡಿದ. ಅಂದ್ರೆ ಅವ ಯಾವ ಯಜ್ಞ ಮಾಡ್ತಿದ್ದ ಅಂದ್ರ ವಿಶ್ವಜಿತ್ ಅನ್ನುವಂತ ಒಂದು ಯಜ್ಞವನ್ನ ಮಾಡಾಕತ್ತಿದ್ದ. ಅವಾಗ ತನ್ನಲ್ಲಿ ಇದ್ದಂತಹ ಎಲ್ಲ ಏನದ ವೆಲ್ತ್ ಅಂದ್ರ ಸಂಪತ್ತನ್ನ ಅವ ದಾನ ಮಾಡಿದ. ಯಾಕೆ ಮಾಡಿದ ಅಂದ್ರ ಉಷನ್ ಹವೈ, ನೀನೋ ಫಲ ಬೇಕಾಗಿತ್ತು, ಆ ಫಲವನ್ನ ಬಯಸಿ ದಾನ ಮಾಡಿದ. ತಸ್ಯ ನಚಿಕೇತ ನಾಮ ಪುತ್ರ ಆಸ, ಅವನಿಗೆ ನಚಿಕೇತನೆಂಬ ಒಬ್ಬ ಮಗನಿದ್ದನಂತೆ. ಒಬ್ಬ ಮಗ ಇದ್ದ. ಅಂದ್ರ ತಂದೆ ಯಾರು? ವಾಜಶ್ರವಸ. ಮಗ ಯಾರು? ನಚಿಕೇತ. ಯಾವ ಯಜ್ಞ ಮಾಡಕತ್ತಿದ್ದ ಅವರಪ್ಪ? ವಿಶ್ವಜಿತ್ ಯಜ್ಞವನ್ನ ಮಾಡಕತ್ತಿದ್ದ. ಅದ್ರಾಗ ಏನ್ ಮಾಡಿದವ? ಉಷನ್ ಹೈವೈ, ಏನೋ ಒಂದು ಫಲವನ್ನ ಅಪೇಕ್ಷೆ ಮಾಡಿ ಅವ ಯಜ್ಞ ಮಾಡ್ತಾ ಇದ್ದ. ಅವಾಗ ಅವ ಏನ್ ಮಾಡಿದ? ಸರ್ವ ವೇದ ಸಂ, ತನ್ನ ಎಲ್ಲ ಸಂಪತ್ತನ್ನ ದಾನ ಮಾಡಿದ. ಇಷ್ಟ ಇದ್ರ ಕತಿ. ಹಿಂದೆ ಕತಿ ಹೇಳ್ಕೊಂತ ಹೋಗ್ತದೆ, ಸ್ಟೋರಿ ಹೇಳ್ಕೊಂತ. ಮೊದಲನೇ ಹಿಂದಿನ ಒಳ್ಳೆ ಭಗವದ್ಗೀತೆ ಒಳಗ ಉತ್ತಮ ಅಧಿಕಾರಿಗೆ ಉಪದೇಶ ಸ್ಟಾರ್ಟಿಂಗ್. ಇಲ್ಲಿ ಹಂಗಲ್ಲ, ಕನಿಷ್ಠ ಅಧಿಕಾರಿ, ಆಮೇಲೆ ಮಧ್ಯಮ ಅಧಿಕಾರಿ, ಆಮೇಲೆ ಕೊನೆ. ಕತಿ ಅಂದ್ರೆ ಕತಿ ತಿಳ್ಕೊಂತ ಹೋಗುದು. ಇಷ್ಟ ಇದ್ರು ಅಪ್ಪವ್ರು 2 ಪೇಜ್ ಬರೀತಾರೆ. ಕಳ್ಕಳಿ ಬಾಳ ನಮ್ಮ ಅಪ್ಪವ್ರಿಗೆ, ಪರಮಾತ್ಮ ಸ್ವಾಮೀಜಿಗೆ ಕಳ್ಕಳಿ ಬಾಳ ಅಂತಾರ ನೋಡ್ರಿ. The Upanishad is introducing a Vedic Brahmana named Vajasravasa. He was the son of Vajasravasa.
ವೈದಿಕ ಬ್ರಾಹ್ಮಣ ಇವ. This name indicates that he was the follower of Vedic tradition. ಅವ ವೇದದ ಪರಂಪರೆಯನ್ನ ಅವ ಏನ್ ಮಾಡ್ತಿದ್ದ, ಆಚರಣೆ ಮಾಡ್ತಿದ್ದ. Vedic way of life prepares the mind for understanding Vedanta. ಈ ವೈದಿಕ ಜೀವನವನ್ನ ಮಾಡಿದ್ರ ಅಂದ್ರೆ ಪೂರ್ವ ಕಾಂಡಗತ ಅಂತಾರೆ. ಪೂರ್ವ ಕಾಂಡಗತ ಕರ್ಮ ಮೀಮಾಂಸಾ ಜೀವನವನ್ನ ಯಾರಾದ್ರೂ ಮಾಡಿದ್ರ ಅದರಿಂದ ಏನಾಗ್ತದ ಅಂದ್ರ ವೇದಾಂತಕ ಮನಸ್ಸು ಹದ ಆಗ್ತದ. ವಾಜಸ್ರವಸ performed numerous ಯಜ್ಞಾಸ್ ಪಂಚಮಹಾಯಜ್ಞಾಸ್. ಅವ ಅನೇಕ ಯಜ್ಞಗಳನ್ನ ಮಾಡ್ತಿದ್ದ. ಅವು ಯಾವುವು ಅಂದ್ರ ಪಂಚಮಹಾಯಜ್ಞಗಳನ್ನ ಮಾಡ್ತಿದ್ದ. This religious life involves sharing of wealth with others. ಈ ಒಂದು ಧಾರ್ಮಿಕ ಜೀವನವನ್ನು ಮಾಡಬೇಕಾದ್ರೆ ಅವನಲ್ಲಿ ಇದ್ದಂತಹ ಸಂಪತ್ತನ್ನ ಅವನ ಮತ್ತೊಬ್ಬರು ಕೂಡ ಹಂಚಿಕೋಬೇಕಾಗಿತ್ತು. His name indicates ವಾಜಃ. ವಾಜಃ ಸರ್ವ ಶ್ರವಃ. ವಾಜಃ ಅಂದ್ರೆ ಅನ್ನ, ಶ್ರವಃ ಅಂದ್ರೆ ಹಂಚುವವ. ಅನ್ನದಾನವನ್ನು ಮಾಡ್ಲಿಕ್ಕೆ ಶ್ರೇಷ್ಠನಾದವ ಅಂತ ಹೆಸರು ಇರುವುದರಿಂದ ಅವಾಗ ಏನ್ ಹೆಸರಿತ್ತು ಅಂದ್ರೆ ವಾಜಸ್ರವಸ. His father was well known for it. Dhanam such as land, gold, food, clothing, etc. are the part of the yajnas. ಆ ಯಜ್ಞದ ಅಂಗಗಳು ಏನಿತ್ತು ಅಂದ್ರೆ ಜಮೀನನ್ನು ದಾನ ಮಾಡ್ಬೇಕು, ಬಂಗಾರವನ್ನ ದಾನ ಮಾಡ್ಬೇಕು, ಆಹಾರವನ್ನ ದಾನ ಮಾಡ್ಬೇಕು, ಬಟ್ಟೆ ಬರೆಗಳನ್ನು ದಾನ ಮಾಡ್ಬೇಕು. ಇಂತ ಒಂದು ಯಜ್ಞ. Once he performed a very big yajna called ವಿಶ್ವಜಿತ ಯಜ್ಞ. ಒಮ್ಮೆ ಏನ್ ಮಾಡಿದವ, ವಿಶ್ವಜಿತ ಯಜ್ಞವನ್ನ ಮಾಡಬೇಕು ಅಂತ ಪ್ರಾರಂಭ ಮಾಡಿದ. It was a unique sacrifice where the performer gives everything he possesses. ಈ ವಿಶ್ವಜಿತ ಯಜ್ಞ ಮಾಡ್ಬೇಕು ಅಂದ್ರೆ ತನ್ನಲ್ಲಿ ಏನದ ಎಲ್ಲವನ್ನೂ ದಾನ ಮಾಡಬೇಕು. ತನಗ ಅಡಿಗೆ ಮಾಡ್ಕೊಳ್ಳುವಂತ ಭಾಂಡೆ ಪಾತ್ರೆಗಳನ್ನು ಕೂಡ ದಾನ ಮಾಡ್ಬೇಕು. ಮರ್ದೂಸದ ಅಡಿಗೆ ಹೆಂಗಪ್ಪ ಅಂತ ಚಿಂತೆ ಮಾಡ್ದಂಗ ಅವನು ಕೂಡ ದಾನ ಮಾಡ್ಬೇಕು. ಮರ್ದೂಸ್ ಅಕಸ್ಮಾತ್ ಅಡಿಗೆ ಮಾಡ್ಬೇಕಂದ್ರೆ ಅವ ಹೊಸ ತಗೊಂಡ್ ಬಂದ ಅಡಿಗೆ ಮಾಡ. ಅದಕ್ಕ ಏನೊಂದು ನಾಳೆಗೆ ಬೇಕಂತ ಇಟ್ಕೊಳ್ಳೋದನ್ನ ಎಲ್ಲವನ್ನೂ ದಾನ ಮಾಡ್ಬೇಕಾಗಿತ್ತು. ಇಂತ ಒಂದು ಯಜ್ಞ ಅದು ವಿಶ್ವಜಿತ ಯಜ್ಞ. Including he should donate including the house he lived in to the charity. ಅವ ಏನ್ ಮಾಡ್ಬೇಕಾಗಿತ್ತು ಅಂದ್ರ ಆ ಇರುವಂತ ಮನೆ, ಆ ಅರಮನೆ ಅದನ್ನು ಕೂಡ ದಾನ ಮಾಡಬೇಕಾಗಿತ್ತು. It is as good as taking up ಸನ್ಯಾಸ ಆಶ್ರಮ. ಅದ ಏನಿತ್ತಪ್ಪ ಅಂತಂದ್ರ ಹೆಂಗಿತ್ತು ದಾನ ಅಂದ್ರ ಅವ ಮರ್ದೂಸ ಪೂರ್ಣ ಸನ್ಯಾಸಿನ ಆಗ್ಬೇಕು. ಹಂಗ ಅಂತ ಒಂದು ದಾನವನ್ನು ಮಾಡುವಂತ ಒಂದು ಕ್ರಿಯೆ ಇತ್ತು ಅದರಲ್ಲಿ. ಆ ವಿಶ್ವಜಿತ ಯಜ್ಞದಲ್ಲಿ ಆ ವಿಶ್ವಜಿತ ಯಜ್ಞವನ್ನು ಮಾಡಿದ. In the Vedic tradition, all the sadhanas, the religious rites can be performed in the two different ways. ಕರ್ಮ ಕಾಂಡದಲ್ಲಿ ಆ ಕರ್ಮಗಳನ್ನು ಏನ್ ಮಾಡ್ತಾರಲ್ಲ, ಯಜ್ಞಾದಿ ಕರ್ಮಗಳನ್ನ ಅವನ್ನ ಎರಡು ರೀತಿಯಿಂದ ವಿಂಗಡಿಸಬಹುದು. ಒಂದೇನು ಅಂದ್ರ ಒಂದು ಸಕಾಮ, ಇನ್ನೊಂದೇನು ಒಂದು ನಿಷ್ಕಾಮ. ಸಕಾಮದಿಂದ ಏನಾಗ್ತದೆ ಹೇಳ್ತಾರ ನೋಡಿ. ಸಕಾಮ perform the religious rites for punya with which one targets better material enjoyment. ಸಕಾಮದಿಂದ ಏನ್ ಯಜ್ಞ ಯಾಗಾದಿಗಳನ್ನು ಮಾಡ್ತಾರಲ್ಲ, ಅವ್ರದ್ದು ಏನು ಉದ್ದೇಶ ಇರ್ತೈತಿ ಅಂದ್ರ ಅವ್ರು ಅಷ್ಟು ಪುಣ್ಯ ಗಳಿಸ್ಬೇಕು. ಆ ಪುಣ್ಯದಿಂದ ನಾವೇನ್ ಮಾಡ್ಬೇಕು ಅಂದ್ರ ಭೋಗ ಭಾಗ್ಯಗಳನ್ನ ಉಣ್ಬೇಕು. ಆ ಭೋಗ ಭಾಗ್ಯಗಳು ಯಾವುವು ಅಂದ್ರ ಹಣ, ಮಕ್ಕಳು, ಮನೆ, ಹೆಸರು, ಕೀರ್ತಿ ಇವೆಲ್ಲ ಬೇಕಾಗಿ. ಮನಿ, ಚಿಲ್ಡ್ರನ್, ಹೌಸ್, ನೇಮ್, ಫೇಮ್, ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್, ಇನ್ ದಿಸ್ ಲೈಫ್, ಈ ಜೀವನದಾಗ ಅವನ್ನೆಲ್ಲ ಪಡಿಬೇಕು. ಅಂಡ್ the next, when all punyams are exhausted, the person returns to the earth, manushya loka. This is material punyam. ಆ
ಏನು ಪುಣ್ಯ ಮಾಡಿರ್ತಾನ ಆ ಪುಣ್ಯದಿಂದ ಆ ಲೋಕವನ್ನು ಅನುಭವಿಸ್ಬೇಕು, ಪುಣ್ಯ ಲೋಕವನ್ನು ಅನುಭವಿಸ್ಬೇಕು. ಆ ಪುಣ್ಯ ತೀರಿದ ಮೇಲೆ ಮತ್ತೆ ಬಳಿ ಮತ್ತೆ ಲೋಕಕ್ಕೆ ಬರಬೇಕು. ಅಂದ್ರೆ ಏನು ಹೆಂಗಪ್ಪ ಇದು ಉದಾಹರಣೆ ಅಂತಂದ್ರ, ಕಷ್ಟಪಟ್ಟು ದುಡಿಯೋದ್ರು ವಾರಕ್ಕೆ 5 ದಿವಸ. ಬೆಂಗಳೂರ ನೋಡ್ರಿ ನಮ್ಮ ಹುಡುಗರಿಗೆಲ್ಲ ಮೊಮ್ಮಕ್ಕಳು ಮಕ್ಕಳು ವಾರಕ್ಕೆ 5 ದಿವಸ ಸಾಫ್ಟ್ವೇರ್ ಕಷ್ಟಪಟ್ಟು ದುಡಿಯೋರು. ದಿನಕ್ಕೆ 10 ತಾಸು 14 ತಾಸು 15 ತಾಸು ದುಡಿಯೋದು. ಆ ದುಡಿದಿದ್ದನ್ನ 2 ತಾಸು 2 ದಿನ ಮುಂದೆ ಶನಿವಾರ ಐತಾರ 2 ದಿವಸದಾಗ ಉಡಾಯಿಸ್ಬಿಡುದು. ಅಲ್ಲಿ ದುಡಿಯೋದು ಇಲ್ಲೇ ಭೂಲೋಕದಾಗ, ಅಲ್ಲಿ ಭೋಗ ಲೋಕಕ್ಕೆ ಹೋಗಿ ಉಡಾಯಿಸಿ ಬಂದ್ಬಿಡುದು. ಆ ರೀತಿ ಇದು ಜೀವನ ಅಂತ ನೀವು ಕಂಪೇರ್ ಮಾಡ್ಕೋಬಹುದು. ಕಂಪೇರ್ ಇದು ಏನಂತಾರ, ಇದು ಸಕಾಮ ಭಕ್ತಿ, ಸಕಾಮ ಪೂಜೆ. ಇನ್ನೊಂದು ಏನದ ಅಂದ್ರೆ ನಿಷ್ಕಾಮ. ನಿಷ್ಕಾಮದಿಂದ ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಏನಾಗ್ತದೆ ಹೇಳ್ತಾರ, ಯಾವ ಯಜ್ಞ ಯಾಗಾದಿಗಳನ್ನ ನಿಷ್ಕಾಮದಿಂದ ಮಾಡ್ತಾವಿ, ಸ್ಪಿರಿಚುವಲ್ ಪುಣ್ಯ ಟಾರ್ಗೆಟೆಡ್ ಫಾರ್ ದ ಪ್ಯೂರಿಫಿಕೇಶನ್ ಆಫ್ ದ ಮೈಂಡ್, ಆಧ್ಯಾತ್ಮಿಕ ಬೆಳವಣಿಗೆ ಸಹಾಯ ಆಗ್ತದೆ. ಏನು ಭೋಗ ಭಾಗ್ಯಗಳು ಸಿಗುದಲ್ಲ ನಿಷ್ಕಾಮದಿಂದ ಮಾಡಿದ್ರೆ, ಅಂತಃಕರಣ ಮಾತ್ರ ಶುದ್ಧಿ ಆಗ್ತದೆ, ಮನಸ್ಸು ಶುದ್ಧಿ ಆಗ್ತದೆ, ಚಿತ್ತ ಶುದ್ಧಿ ಅಂತ. ಅಂಡ್ ದ ಎಲಿಬಿಲಿಟಿ ಟು ಪರ್ಸ್ಯೂ ದ ಸೆಲ್ಫ್ ನಾಲೆಜ್, ಆತ್ಮಜ್ಞಾನವನ್ನ ಪಡೆಯಲಿಕ್ಕೆ ಈ ಅಂತಃಕರಣ ತಯಾರಾಗ್ತದೆ. ಸಾಧನ ಚತುಷ್ಟಯ ಸಂಪನ್ನನಾಗ್ತಾನ. ವಿವೇಕ, ವೈರಾಗ್ಯ, ಕ್ಷಮಾದಿ ಷಟ್ಗುಣ ಸಂಪತ್ತಿ, ಮುಮುಕ್ಷತ್ವ ಅನ್ನುವಂತ ಈ ಏನದ ಸಾಧನ ಚತುಷ್ಟಯಗಳು ಆ ಕರ್ಮಗಳನ್ನ ನಿಷ್ಕಾಮ ಭಾವನೆಯಿಂದ ಮಾಡಿದ್ರೆ ಅಂತಃಕರಣ ಒಳಗ ಹಣ್ಣಾಗ್ತದ, ತಯಾರಾಗ್ತದೆ. ವಿತ್ ದಿಸ್ ಸ್ಪಿರಿಚುವಲ್ ಪುಣ್ಯಂ one gets good guru. ಅದರಿಂದ ಏನಾಗ್ತೈತಿ ಅಂದ್ರ ಒಳ್ಳೆಯ ಒಬ್ಬ ಶ್ರೋತ್ರಿಯ ಬ್ರಹ್ಮಶ್ರೀ ಗುರು ಅವರಿಗೆ ಸಿಗ್ತಾನೆ, ಮತ್ತೆ ಶಾಸ್ತ್ರ ಸಿಗ್ತದ ನಮ್ಗೆ. ಅಂಡ್ ಎಬಿಲಿಟಿ ಟು ಅಬ್ಸಾರ್ಬ್ ದಿ ಸ್ಕ್ರಿಪ್ಚರ್ಸ್, ಆ ಜ್ಞಾನ ಯೋಗವನ್ನ ಅವನಿಗೆ ಪಡಲಿಕ್ಕೆ ಸಹಾಯ ಆಗ್ತದೆ. ಮೋಕ್ಷ ಈಸ್ ಅಲ್ಟಿಮೇಟ್ಲಿ ಟಾರ್ಗೆಟೆಡ್. ಮುಂದಿನ ಗುರಿ ಯಾವುದು? ಜ್ಞಾನದಿಂದ ಮೋಕ್ಷ. In this story, Vajasravasa performing the yajna to obtain material benefits. ಆ ಲೌಕಿಕ ಭೋಗ ಭಾಗ್ಯಗಳು ಸಿಗಬೇಕು ಅಂತ ತಿಳ್ಕೊಂಡು ಅವ ವಾಜಸ್ರವಶ ಏನ್ ಮಾಡಿದ? ಯಜ್ಞ ಮಾಡಿದ. His target is heaven, ಸ್ವರ್ಗ ಲೋಕಕ್ಕೆ ಹೋಗ್ಬೇಕು ಅಂತ ಮಾಡಿದ್ದವ. The final part of Vedic ಯಜ್ಞ is ದಕ್ಷಿಣ. ಯಜ್ಞದ ಕೊನೆಯ ಭಾಗಕ್ಕೆ ಬಂದಿದ್ದವ ವಾಜಸ್ರವಶ ಯಜ್ಞ ಮಾಡ್ಬೇಕಾದ್ರೆ ಕೊನೆಯ ಭಾಗ, ಯಜ್ಞದ ಕೊನೆಯ ಭಾಗ ಏನಂದ್ರ ದಕ್ಷಿಣ ಕೊಡ್ಬೇಕು. ಆ ದಕ್ಷಿಣ ಸಮರ್ಪಣೆ ಮಾಡುವಂತ ಟೈಮ್ ಬಂತು. ದ ಫೀಸ್ ಗಿವನ್ ಟು ದಿ ಪ್ರೀಸ್ಟ್ ಫಾರ್ ಸರ್ವಿಸ್ ವಿತೌಟ್ ದಿ ಲ್ಯಾಟರ್ ಆಸ್ಕಿಂಗ್ ಫಾರ್ ಇಟ್. ಎಷ್ಟ್ ಕೊಡ್ಬೇಕ್ರಿ ಫೀಸ್ ಅಂತ ಕೇಳೋಂಗಿಲ್ರಿ. ದಕ್ಷಿಣ ಎಷ್ಟ್ರಿ ಗುರುಗಳ ಅಂತ ಕೇಳೋಂಗಿಲ್ಲ. ಪೂಜೆ ಮಾಡೋರಿಗೆ ಅವ್ರ ಕಡೆ ಏನದ ಅಷ್ಟು ಅವ ಕೊಡ್ಬೇಕು. ಇಟ್ ಈಸ್ ಆನ್ ಇಂಟೆಗ್ರಲ್ ಪಾರ್ಟ್ ಆಫ್ ಸ್ಯಾಕ್ರಿಫೈಸ್. ಆ ಯಜ್ಞದ ಕೊನೆಯ ಭಾಗ ಅದು ದಾನ. The sacrifice is complete only when Dakshina is given. ಆ ಯಜ್ಞ ಯಾವಾಗ ಪೂರ್ಣ ಆಗ್ತಿತ್ತು ಅಂದ್ರೆ ಅವನ ಇದ್ದಂತ ಒಂದು ಬಿಡದಂಗ ಎಲ್ಲವನ್ನ ದಾನ ಮಾಡಬೇಕಾಗಿತ್ತು. ವಿತೌಟ್ ದಿ ಅಪ್ರೋಪ್ರಿಯೇಟ್ ದಕ್ಷಿಣ ಇಟ್ ಬಿಕಮ್ಸ್ ಎ ತಾಮಸಿಕ ಯಜ್ಞ. ಅಲ್ಲಿ ದಾನ ಇಲ್ಲ ಅಂದ್ರ ಅದು ತಾಮಸಿಕ ಯಜ್ಞ ಆಗ್ತದ. ಸಾತ್ವಿಕ ಯಜ್ಞ ಆಗ್ಬೇಕಂದ್ರ ದಾನದಿಂದ ಕೂಡಿರ್ಬೇಕು. ಅದು ಎಂತ ದಾನ ಅಂದ್ರ ತನಗ ನಾಳೆ ಒಂದ್ ಏನಾದ್ರು ಬೇಕಂತ ಇಟ್ಕೊಳ್ಳುವಂಗಿಲ್ಲ. ಈ ತಾಮಸಿಕ ಯಜ್ಞ ಬಗ್ಗೆ ನಾವು ಭಗವದ್ಗೀತೆಯೊಳಗ 17ನೇ ಅಧ್ಯಾಯ ನೋಡೋದು. ತಾಮಸಿಕ ಯಜ್ಞ ಆಗ್ಬಾರ್ದು, ಸಾತ್ವಿಕ ಯಜ್ಞ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರ ನನ್ನಲ್ಲಿ ಏನದ ಅದು ಅಷ್ಟು ಒಂದು ಬಿಡದಂಗ ದಾನ ಮಾಡ್ಬೇಕು, ದಕ್ಷಿಣ ಕೊಡ್ಬೇಕು. ನಚಿಕೇತ ದ ಸನ್ ಆಫ್ ವಾಜಸ್ರವಸ ಇಸ್ ದ ಹೀರೋ ಆಫ್ ದ ಸ್ಟೋರಿ ಆಫ್ ದಿಸ್ ಉಪನಿಷತ್. ಈ ಉಪನಿಷತ್ತಿಗೆ ಹೀರೋ ಅದಲ್ಲ, ನಾಯಕ ಯಾರು? ಅವ ನಚಿಕೇತ. ಯಾರವ? ವಾಜಸ್ರವಸನ ಮಗ, 8 ವರ್ಷದ ಮಗ. He is a disciple. Indirectly, the Upanishad gives the background that Nachiketa has been brought up in the Vedic family and is familiar with rituals. ನೋಡ್ರಿ, ಆ ಮಗುವಿಗೆ ಅದಕ್ಕಿಂತ ಮೊದಲು ಎಲ್ಲ ಯಜ್ಞ ಆದಿಗಳನ್ನ ನೋಡಿ 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 ಅವಾಗೊಂದು ಅನುಭವ ಆಗಿತ್ತು. ಅಂತ ಒಂದು ಸಂಸ್ಕೃತಿ ಒಳಗೆ ಬೆಳೆದಿದ್ದವ, ಅವಾಗೆಲ್ಲ ಗೊತ್ತಿತ್ತು.
ಅದನ್ನ ಹೇಳಾಕ ಇವನ್ ಬಗ್ಗೆ ಇಷ್ಟ ಅವನ ಅಪ್ಪಂದು ಅವ್ರ ಅಜ್ಜಂದು ಸ್ಟೋರಿ ಹೇಳಿರ್ತಾನ. If one doesn't have faith in Veda Purva, it is difficult to gain the faith in Vedanta. ವೇದಾಂತದಲ್ಲಿ ನಮಗ ಶ್ರದ್ಧಾ ಬರಬೇಕು ಅಂದ್ರ ವೇದ ಪೂರ್ವ ಭಾಗದಲ್ಲಿ ಶ್ರದ್ಧಾ ಇದ್ದವ್ರ ಮನ್ಯಾಗ ಹುಟ್ಟಿರ್ಬೇಕು ಅಥವಾ ಅದನ್ನ ಸಮೀಪದಿಂದ ನೋಡಿರ್ಬೇಕು ಅಂತಾರ. ಫೇತ್ ಇಸ್ ಸಮಥಿಂಗ್ ದಟ್ ಗ್ರೋಸ್ ವಿದಿನ್ ಎ ಪರ್ಸನ್. ತನ್ನ ಅಂತಃಕರಣದೊಳಗ ಆ ಒಂದು ಅಚಲವಾದ ವಿಶ್ವಾಸ ಇರ್ತದ ಹುಡುಗರಿಗೆ ಅಂತಾರ. ಒನ್ ಕೆನಾಟ್ ಡೆವಲಪ್ ದಿ ಫೇತ್ ಸಡನ್ಲಿ. ಯಾರೊಬ್ಬರಿಗಾದ್ರೂ ಕೂಡ ಈ ನಂಬಿಕೆ ಒಮ್ಮೆಲೆ ಬರೋದಿಲ್ಲ. ನೋಡ್ರಿ, ಈಗ ಪ್ರಮಾಣ ವೇದವೇ ಪ್ರಮಾಣ ಕೇಳಕ್ಕೆ ಅಂತ ಅನ್ನಕ ನಾವು ಎಷ್ಟ್ ಸಲ ಅದನ್ನ ಹೇಳಾಗತ್ತೀವಿ ನೋಡ್ರಿ. ವೇದ ಪ್ರಮಾಣ ಅದು ಶಬ್ದದಿಂದ ಆಗುವ ಏನು ಆರು ಪ್ರಮಾಣದಾಗ ಯಾವ ಪ್ರಮಾಣದಿಂದ ನಮ್ಗೆ ಆತ್ಮ ಸಿಗುದಿಲ್ಲ. ಅದನ್ನ ಶಬ್ದ ಪ್ರಮಾಣದಿಂದ ಒಂದು ಅಣುವಿನಿಂದ ಹೇಳಿದ್ರೆ ಸಿಗ್ತದೆ. ಹಿಂಗೆಲ್ಲ ಹೇಳಿ ಆ ವೇದಕ್ಕೆ ನಾವು ಪ್ರಮಾಣ ಅಂತ ಕೊಡಾಗತ್ತೀವಿ. ಪ್ರಮಾಣ ರಹಿತವಾದಂತ ಜ್ಞಾನ, ಪ್ರಮಾಣ ಇಲ್ಲದೆ ಯಾವ ಜ್ಞಾನ ಆಗುದಿಲ್ಲ ಅಂತ ಹೇಳ್ತೀವಿ. ಅದು ಏನಾರ ಆದ್ರ ಅದು ಬ್ರಹ್ಮ ಅಂತ ಹೇಳ್ತೀವಿ. ಯಾಕೆ ಇಷ್ಟ ಹೇಳಾಗತ್ತೀವಿ ಅಂದ್ರೆ ಅದು ಪ್ರಮಾಣ ಅನ್ನೋದು ತಿಳ್ಕೊಬೇಕಲ್ಲ. ಇದ್ರ ಇದೇನ್ ಬಿಟ್ಟು ಅಡ್ಗೆ ಮಾಡೋದು ಅಂದ್ರೆ ಏನ್ ಮಾಡ್ಬೇಕು? ಆದ್ರಿಂದ ಈ ಒಂದು ಬ್ಯಾಕ್ ಗ್ರೌಂಡ್ ನಾವು ಹೆಂಗಿದ್ದ ನಚಿಕೇತ, ಅವ್ನಿಗೆ ಎಷ್ಟು ಆಸಕ್ತಿ ಇತ್ತು, ವೇದ ಪೂರ್ವ ಭಾಗದಾಗ ಏನೇನ್ ಮಾಡ್ತಾರ ಅನ್ನೋದು ಎಲ್ಲ ಗೊತ್ತಿತ್ತ ಅವ್ರಿಗೆ. ನಚಿಕೇತ watches his father distribute the dakshina to the priest and makes his observation in the following verse. ಅವ ಏನ್ ಮಾಡಿದ ನಚಿಕೇತ ನೋಡಿದ, ನಮ್ಮ ಏನ್ ಮಾಡಾಕತ್ತಾನ, ದಾನ ಕೊಡಾಕತ್ತಾನ. ಎಂತ ದಾನ ಕೊಡಾಕತ್ತಾನ ಅಂದ್ರೆ ಎಲ್ಲ ಸ್ವರ್ಗದ ಆಕಳ ದಾನ ಮಾಡಾಕತ್ತಾನ. ಮತ್ತೆ ಏಕದಾಗ ಎಲ್ಲಾ ಚಲೋ ಇದ್ದ ಪದಾರ್ಥಗಳನ್ನು ಕೊಡ್ಬೇಕಂತೈತಿ. ಸುಮಾರು ನೋಡಿದ ಸ್ವರ್ಗದ ಆಕಳ ದಾನ ಮಾಡಾಕತ್ತಾನ ಅಂತ ವಿಚಾರ ಮಾಡಿ ಅವನ ಅಪ್ಪಗ ಪ್ರಶ್ನೆ ಕೇಳ್ತಾನ. ಅಲ್ಲಿ ಎಲ್ಲಿ ಪ್ರಶ್ನೆ? ಎರಡನೇ ಶ್ಲೋಕನೇ ಪ್ರಶ್ನೆ. ಎರಡನೇ ಶ್ಲೋಕನ ಆ ಪ್ರಶ್ನೆ ಅದನು. ತಗಂಹ ಕುಮಾರಗಂ ಸಂತ ದಕ್ಷಿಣಾಸು ನಿಯಮಾನಾಸು ಶ್ರದ್ಧಾ ವಿವೇಕ ಸೋ ಮನ್ಯತ. ಸಂಸ್ಕೃತ ಬಂದವ್ರು ಯಾರು? ದಕ್ಷಿಣಾಸು ನಿಯಮಾನಾಸು ಏನ್ ಉತ್ತರ ನಡಿ ನಮ್ಮ ಮಂದಿರ. ನೀವ ಹೇಳ್ರಿ, ನೀವ ಕೇಳ್ಕೊಟ್ರಿ. ಯಾರು ಇಲ್ರಿ ಅಜರ, ಯಾರು ಇಲ್ಲ. ಅಲ್ಲ ಹೇಳ್ರಿ ಬಿಡ್ರಿ, ದುರ್ಮಿಯಿಂದ ಉತ್ತರ ಆಗತ್ರಲ್ಲ. ನೀವೊಬ್ರ ಅದು ಏನ್ ಓದೋರು ಯಾರ್ದು ಏನ್ ಸುದ್ದಿಲ್ಲ. ಎಲ್ಲಾ ತುರಿಯಾದಾಗ ಅದಾರ್ರಿ ಜರ. ಪ್ರಶ್ನೆ ಏನ್ ಅನ್ನೋದ ಗೊತ್ತಾಗ್ಲಿಲ್ರಿ. ದಕ್ಷಿಣಾಸು ನಿಯಮಾನಾಸು. ದಕ್ಷಿಣ ವೇರ್ ಬೀಯಿಂಗ್ ಟೇಕನ್. ದಕ್ಷಿಣ ಪಡೆಯುವತ್ನಾಗ ಶ್ರದ್ಧಾ ಆವಿವೇಶತಂ. The faith took possession of him. ಅವನಲ್ಲಿ ಏನೋ ಒಂದು ಶ್ರದ್ಧಾ ಇತ್ತಲ್ಲ, ಶ್ರದ್ಧಾ ಬಹಳ ಜಾಗೃತ ಆತಂತ. ಇವನು ನೋಡಿದ್ನಂತ, ದಾನ ಮಾಡೋದು ನೋಡಿದ್ನಂತ ಅವನ ಚಿಕ್ಕೇತ. ಅವನಲ್ಲಿ ಏನು ಶ್ರದ್ಧಾ ಇತ್ತಲ್ಲ, ಶ್ರದ್ಧಾ ಅವನು ಪ್ರಮುಖವಾಗಿ ಅವನ ಮನಸ್ಸಿನಾಗ ಕೆರೆಯಾಗತ್ತಂತ. ಆ ಏನು ಉಪನಿಷತ್ ಇದು ಏನದು ವೇದ ಪೂರ್ವ ಭಾಗದಾಗ ಏನಾದ್ರು ಯಜ್ಞ ಮಾಡಾಕತ್ತಾರ. ಆ ಯಜ್ಞದೊಳಗ ಶ್ರದ್ಧಾ ಉತ್ಪತ್ತಿಯಾಗಿ ಅವ್ಗೆ ಏನ್ ಅನಿಸ್ತು ಅಂತಂದ್ರ, ಟು ಗೆ ಪೊಸಿಷನ್ ಆಫ್ ಹಿಮ್ ಹೂ ವಾಸ್ ಜಸ್ಟ್ ಎ ಬಾಯ್ ಸಂತಃ ಕುಮಾರಂ. ಬಹಳ ಹುಡುಗಿದ್ದಾಗ 8 ವರ್ಷ ಇದ್ದ ಅಂತ ಹೇಳಿದಲ್ಲ. ಸಹ ಅಮನ್ಯತ. ಈ ಥಾಟ್ ಲೈಕ್ ದಿಸ್. ಅವ ಏನ್ ವಿಚಾರ ಮಾಡಿದ? ಈ ರೀತಿ ವಿಚಾರ ಮಾಡಿದ. ಈ ರೀತಿ ವಿಚಾರ ಮಾಡಿದ. ಹಿಂಗ ಸಣ್ಣ 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 ಮಾತುಗಳ ಹೇಳ್ಕೊಂತ ಹೋಗ್ತಾರೆ. ಇದಿಷ್ಟಕ್ಕನ ಇದು ಏನೀಗ ಐತಿ, ಇದಿಷ್ಟ ಮಾತಿಗೆ Dakshina will being taken, faith took possession of him, who was just a boy, he thought like this. ಈ ಮಾತನ್ನ ಈಗ ಅಪ್ಪವ್ರು ಏನಂತಾರ ಗೊತ್ತ? ನೀವು ಎಷ್ಟು ಅಂತಾರ ಗೊತ್ತ? ಅರ್ಧ ಪೇಜ್ ಬರ್ತಾರ.
ಇರ್ಲಿ ಓದ್ತೇನೆ. ಬಹಳ ತುಂಬ್ತಾರ ಅದನ್ನೇ ಆಗಿದ್ದೀನಿ. ಅಂದ್ರೆ ಬಹಳ ಒಂದು ಹೇಳ್ಬೇಕು ಅನ್ನುವಂಥದ್ದು ಕಳಕಳಿ. ನಚಿಕೇತ ಇಸ್ ರೆಫರ್ ಟು ಆಸ್ ಎ ಕುಮಾರ ಇನ್ ದಿಸ್ ವರ್ಸ್. ನಚಿಕೇತಗ ಕುಮಾರ ಅಂತ ಉಪನಿಷತ್ತು ಅವನ್ನ ಕರೆದ ಈ ಒಂದು ಶ್ಲೋಕ. ಕುಮಾರ ಅಂದ್ರೆ ಯಾರು ಅಂದ್ರ ಆ ಹುಡುಗ. ಹುಡುಗ ಅಂದ್ರೆ ಎಷ್ಟು ವರ್ಷದವ ಅಂದ್ರ ಬಿಲೋ 10 years ಆಫ್ ಏಜ್. 7 to 8 years, 7 ರಿಂದ 8 ವರ್ಷದ ಹುಡುಗಗ ನಾವು ಕುಮಾರ ಅಂತೀವಿ ಅಂತ ಹೇಳ್ತಾರಪ್ಪ. ಬಟ್ ನಚಿಕೇತ ವಾಸ್ ಇನ್ಫಾರ್ಮ್ಡ್ ಆಫ್ ರಿಚುವಲ್ಸ್ ಅಂಡ್ ದೇರ್ ಬೆನಿಫಿಟ್ಸ್. ಇಷ್ಟು ವಯಸ್ಸಿದ್ದಾಗ ಈ ಯಜ್ಞ ಏನು, ಯಜ್ಞ ಹೆಂಗ್ ಮಾಡ್ಬೇಕು, ಇದರ ಫಲ ಏನು ಎಲ್ಲ ಗೊತ್ತಿತ್ತು ಅಂತ ಹುಡುಗ. ಸಂಸ್ಕಾರ ಹಂಗಿತ್ತು ಅಂತ ಅರ್ಥ ಇಷ್ಟ ಮತ್ತೊಂದೇ. ಈಗ ನಾನು ನೋಡಿದ್ದೆ ಹಳ್ಳಿಯೊಳಗ ಈ ಬಡಿಗೆರ ಮನಿ ಇರ್ತಾವ. ಅವ್ರ ಮನ್ಯಾಗ ಗಣಪತಿ ಮಾಡ್ತಿರ್ತಾರ. ಅಂದ್ರ ಅವ್ ಸಣ್ಣ ಹುಡುಗರು 5-6 ವರ್ಷ ಹುಡುಗರು ಗಣಪತಿ ತಯಾರು ಮಾಡ್ಬಿಡ್ತಾವ. ಹಿಂಗ್ ಮಾಡಿದ್ರ ತಯಾರು ಮಾಡ್ಬಿಡ್ತಾವ. ನೋಡಿದ್ದೆ ನಾ. ಸಣ್ಣ ಹೂಳಿರ್ತಾವ, ಗಣಪತಿನ ಅವ್ರ ಕೈಲೇ ಮಾಡ್ಬಿಡ್ತಾರ. ಅಚ್ಚಿ ಹೊಡಿಯೋದಿಲ್ಲ, ಹಚ್ಚದಾಗ ಹಾಕಿ ಮಾಡ್ತಾರ. ಇವ್ರ ಕೈಲೇನೆ ಮಾಡ್ಬಿಡ್ತಾರ. ಅಂದ್ರೆ ಅದಕ್ಕೆ ನೋಡಿ ಆ ಸಣ್ಣ ವಯಸ್ಸಿನಾಗ ಆ ನಮೂನೆ ಅವ್ರಿಗೆ ಅದು ಕಲೆ ಅವ್ರಿಗೆ ಗುಣ ಆಗಿರ್ತದೆ. ಇವ ನಚಿಕೇತ ಇವ್ಗ ಏನಿತ್ತು ಎಲ್ಲ ಯಜ್ಞಗಳು ಏನು, ಮಾಡುವಂತ ರೀತಿ ಏನು, ಯಾಕೆ ಮಾಡ್ತಾರ, ಅವುಗಳ ಫಲ ಏನು ಎಲ್ಲ ಗೊತ್ತಿತ್ತು ಆ ಸಣ್ಣ ವಯಸ್ಸಿನವಂತರು ಕೂಡ ಅಂತ. When sakama karmas are done, all the rules must be properly observed. ಸಕಾಮದಿಂದ ಮಾಡಿದಾಗ ಅಲ್ಲಿ ಏನ್ ಮಾಡ್ಬೇಕು ಅಂತ ಏನ್ ವಿಧಿ ಅದಾವ ಅವ್ರು ಒಂದು ತಪ್ಪದೇ ಮಾಡ್ಬೇಕು ಅಂತ ಒಂದು ವಿಧಿ ನಿಯಮ. Even if a single rule is violated, it may not produce a desired result. ಒಂದ್ ಏನಾದ್ರೂ ನಿಯಮವನ್ನ ನಾವು ತಪ್ಪಿಸಿದೀವಿ ಅಂದ್ರೆ ಅಲ್ಲಿ ಬರಬೇಕಾದಂತ ಫಲ ಬರುದಿಲ್ಲ. If a mistake is committed in a step, the scripture themselves prescribe remedial steps. ನಾವೇನಾದ್ರೂ ಒಂದು ಸ್ಟೆಪ್ ಬಿಟ್ಟು ನಾವು ಮುಂದೆ ಹೋದ್ವಿ ಅಂದ್ರೆ ಆ ತಪ್ಪನ್ನು ನಾವು ಮರಿ ಮಾಡ್ಲಿಕ್ಕೆ ನಾವು ಪ್ರಾಯಶ್ಚಿತ್ತ ಕರ್ಮಾದಿಗಳನ್ನು ಮಾಡ್ಬೇಕಾಗ್ತದ ಅಂತ ಹೇಳ್ತಾರೆ. ಎಕ್ಸ್ಟ್ರಾ ದಕ್ಷಿಣ ಕೊಡ್ಬೇಕು. ದಕ್ಷಿಣ ಎಷ್ಟ ಐತಂದ್ರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಕೊಡ್ಬೇಕು. ಅಡಿಷನಲ್ ಅಡಿಷನಲ್ ಅಂದ್ರೆ ಹೆಚ್ಚುವರಿ ಮಂತ್ರಗಳನ್ನು ಹೇಳ್ಬೇಕು. ಮತ್ತೆ ಇನ್ನು ನಿಷ್ಕಾಮ ಕರ್ಮ, ಇಫ್ ಎ ಸ್ಟೆಪ್ is violated inadvertently, not deliberately, it doesn't matter, it still gives the benefit of ಚಿತ್ತ ಶುದ್ಧಿ ಅಂತಾರೆ. ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಅಕಸ್ಮಾತ್ ನಮಗೇನೋ ಒಂದು ಏನಾದ್ರೂ ಒಂದು ಮಂತ್ರ ಖುಷಿ ಹೋಗಿತ್ತಂದ್ರ, ಅಥವಾ ಒಂದು ಗ್ಯಾಪ್ ಆಗಿತ್ತಂದ್ರ, ಏನಾದ್ರೂ ಲೋಪ ಆಗಿತ್ತಂದ್ರ, ಆದ್ರೇನೋ ಬೇಕಂತ ಮಾಡಿರ್ಬಾರ್ದ, ತಾನ ಅಕಸ್ಮಾತ್ ತಪ್ಪಿ ಆಗಿತ್ತಂದ್ರ ಅದಕ್ಕೇನು ದೋಷ ಇಲ್ಲ. ಅದು ಅಂತಃಕರಣ ಶುದ್ಧಿಯನ್ನ ಮಾಡೇ ಮಾಡ್ತದ. He was just a boy when the dakshinas were being distributed. Nachiketa remembered that all the rules must be observed strictly for sakama karma. ಸಕಾಮ ಕರ್ಮದಿಂದ ಮಾಡಕತ್ತ ನಮ್ಮಪ್ಪ, ಮತ್ತೆ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲಿಸಬೇಕಾಗಿತ್ತು. ಅದಕ್ಕೆ ಆಮೇಲೆ he wondered what the fate of the father will be for distributing the various types of dakshina. ನಮ್ಮಪ್ಪದ ಕೊಡುವಂತ ದಕ್ಷಿಣ ಎಂತಾವದಾವ ಹೇಳಿದವ, ಇಂತಾವದಾವ, ಇಂತ ದಕ್ಷಿಣೆ ಕೊಡಗಂತ ನಮ್ಮಪ್ಪಂದು. ಹಂಗ ನಮ್ಮಪ್ಪನ ನಶೀಬ್ ಏನು ಅಂತ ಅವಾಗ ಚಿಂತೆ ಆತ. ಅವ ಏನ್ ಚಿಂತೆ ಮಾಡಕತ್ತಿದ್ದ ಆ ವಿಷಯವನ್ನ 3ನೇ ಶ್ಲೋಕದಾಗ ಹೇಳ್ತಾನ. ಅವ ಏನ್ ವಿಚಾರ ಮಾಡ್ತಿದ್ದ ಆ ಹೊತ್ನಾಗ, ಆ ಹುಡುಗನ ಏನ್ ವಿಚಾರ ಮಾಡ್ತಿದ್ದ, ಅವನ ವಿಚಾರ ಏನಿದ್ವು ಅಂದ್ರೆ ಪಿತೋದಕ ದಗ್ಧತೃಣ ದುಗ್ಧದೋಹ ನಿರೀಂದ್ರಿಯಾಹ ಅನಂದಾನಾಮತೆ ಲೋಕಾಹ ತಾನ್ ಸ ಗಚ್ಚತಿ ತಾದದತ್. ಪೀತೋದಕಃ ಅವು ಏನಿದ್ವಲ್ರಿ, ಆಕಳ ದಾನ ಕೊಡಾಕತ್ತಿದ್ದ. ಪೀತೋದಕಃ ನೀರು ಕುಡಿದಿದ್ವು.
ದಗ್ಧ ತೃಣಾಹ ದಗ್ಧ ತೃಣಾಹ which have eaten grass for the last time. Those have drunk water for the last time. ಅಂದ್ರೆ ತಮ್ಮ ಜೀವನದ ಕೊನೆ ಸಲ ಕುಡಿಯುವಂತ ನೀರನ್ನು ಕುಡಿದಿದ್ವು ಅಂತವು. ಅವು ಹುಲ್ಲನ್ನ ಎಂತ ಹುಲ್ಲು ತಿಂದಿದ್ವು ಅಂದ್ರ ಜೀವನದಾಗ ಸಾಯಕ್ಕಿಂತ ಮೊದಲು ಕೊನೆಗಾಗಿ ತಿಂತಾರಲ್ಲ ಹುಲ್ಲು, ಅಂತ ಹುಲ್ಲು ತಿಂದಂತ ಆಕಳಿದ್ವು. ಪೀತೋದಕ ದಗ್ಧ ತೃಣ ದುಗ್ಧ ದೋಹ. ದುಗ್ಧ ದೋಹ ಅಂದ್ರೆ ಹಾಲು ಎಂತದ್ದು ಕೊಟ್ಟಿದ್ವು ಅಂತ, ಕೊನೆಯ ಸಲ ಹಾಲು ಇದ್ಮ್ಯಾಗ ಹಾಲು ಕೊಡೋ ಶಕ್ತಿ ಇಲ್ಲವು ಅಂತ ಹಾಲು ಕೊಟ್ಟಿದ್ವು ಅಂತ. ದುಗ್ಧ ದೋಹ ನಿರೀಂದ್ರಿಯ. ನಿರೀಂದ್ರಿಯ ಅಂದ್ರೆ ಏನು? ಅನ್ಪ್ರೊಡಕ್ಟಿವ್. ಅವುಗಳ ಹೊಟ್ಯಾಗ ಮಕ್ಕಳು ಹುಟ್ಟುವಲ್ಲ ಅಂತಾವು ನಿರೀಂದ್ರಿಯ. ಅನಂದನಾಮತೆ ಲೋಕಾಹ. ಅನಂದನಾಮತೆ ಲೋಕಾಹ. ಅನಾನಂದ. ಅನಾನಂದ ಅಂದ್ರೆ ಆನಂದ ಇಲ್ಲ ಅವಕ್ಕ, ಎಲ್ಲ ಮುಖದಾಗ ಸಂತೋಷ ಅನ್ನೋದೇ ಇಲ್ಲ. ಇಂದ್ರಿಯ ಶಕ್ತಿ ಇಲ್ಲದವುಗಳಾಗಿ ಇರುವ ಇಂಥ ಹಸುಗಳನ್ನು ದಾನ ಮಾಡುವವನು ಆನಂದ ಎಂಬ ಆ ಲೋಕವನ್ನು ಪಡೆಯುವನು. These are cows which have drunk water for the last time, which have eaten grass for the last time, which have given for the milk for the last time, and unproductive. They are those words which are very joyless. Giving such cows, one goes to those words only. ಇಂಥ ಒಂದು ಆಕಳಗಳನ್ನ ದಾನ ಮಾಡಿ ಕೊಟ್ಟಾವ, ಎಂತ ಲೋಕಕ್ಕೆ ಹೋದಾನು ನಮ್ಮಪ್ಪ ಅಂತ ವಿಚಾರ ಮಾಡಕತ್ತು. As we read the Upanishad, we should notice the qualification of Nachiketa. ನಚಿಕೇತನ ಅರ್ಹತೆಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. Indirectly, the Upanishad teaches us that we should also have these qualifications. ಅಪರೋಕ್ಷವಾಗಿ ಉಪನಿಷತ್ತು ನಮಗೂ ಏನ್ ತಿಳಿಸ್ತದ ಅಂದ್ರ, ನಾವು ಕೂಡ ಇಂಥ ಅರ್ಹತೆಗಳನ್ನು ಹೊಂದಿದ್ರ ನಮ್ಗೆ ಕಠೋಪನಿಷತ್ತು ಈಸಿಯಾಗಿ ತಿಳಿತದ ಅಂತ ಹೇಳಾಗುತ್ತೆ. His ಶ್ರದ್ಧಾ ಈಸ್ ನೌ ಎವಿಡೆಂಟ್. ಅವನಲ್ಲಿ ಎಷ್ಟು ಶ್ರದ್ಧೆ ಇತ್ತು ಅನ್ನೋದು ನಮಗೆ ಇದು ಸ್ಫುಟ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. He sees that cows are being given as dakshina. He notices that these cows are miserable and useless. ಆ ಕೊಡುವಂತ ಆಕಳಗಳು ದಷ್ಟು ಕೊಟ್ಟಿರ್ಬೇಕು, ಇವೆಲ್ಲ ಸ್ವರ್ಗ್ಯಾವ. ಸಾಯುವ ಹಂತದಾಗ ಇರುವಂತ ಆಕಳಗಳನ್ನ ದಾನ ಮಾಡಕತ್ತ ನಮ್ಮಪ್ಪ. In addition to that, not deriving any benefit. ಇಂಥ ಆಕಳಗಳನ್ನ ದಾನ ಮಾಡೋದ್ರಿಂದ ಲಾಭ ಏನು ಪುಣ್ಯ ಬರುವುದಿಲ್ಲ. The receiver will incur expenses just to sustain these cows. ಆ ಆಕಳಗಳನ್ನ ಪಡೆದವ ಅವುಗಳ ಮ್ಯಾಗ ಅವ ಖರ್ಚ ಮಾಡಬೇಕಾಗ್ತದ ಹೊರತು ಆ ವೈದ್ಯವಾಗ ಏನು ಲಾಭ ಇಲ್ಲ. You know that these are not appropriate dakshina. ಅವ ಅಂತ ಇದು ಸರಿಯಾದ ದಕ್ಷಿಣ ಅಲ್ಲ, ನಮ್ಮ ಕೊಡುವುದು ಇದು ಸರಿಯಾದ ದಕ್ಷಿಣೆ ಅಲ್ಲ. The cows are so old and weak that they cannot drink water or eat grass. ಅವು ಇಷ್ಟು ವಯಸ್ಸಾಗ್ಯಾವ, ಮುದುಕ ಆಗ್ಯಾವ ಆಕಳಗಳು. ಅವಕ್ಕ ಹುಲ್ಲು ತಿನ್ನಾಕು ಆಗುದಿಲ್ಲ, ನೀರು ಕುಡಿಯಾಕು ಆಗುದಿಲ್ಲ, ಅಷ್ಟು ಅವು ದುರ್ಬಲ ಆಗ್ಯಾವ. They are beyond their milking years. ಅವು ಹಾಲು ಕೊಡೋದನ್ನ ಬಿಟ್ಟು ಎಷ್ಟು ದಿನ ಆದೋ ಏನೋ ಗೊತ್ತಿಲ್ಲ. They are incapable of reproduction. ಅವು ಕರುಗಳನ್ನು ಹಾಕ್ಲಿಕ್ಕೆ ಸಿದ್ಧವಿಲ್ಲ. Nachiketa is distributed that with such a deficient yajna, his father will not get Swargaloka.
ಇಂತ ಕೊರತೆಯಿಂದ ಕೂಡಿದಂತ ದಕ್ಷಿಣದ ಕೊರತೆ, ಒಳ್ಳೆಯ ದಕ್ಷಿಣೆ ಕೊಡ್ತಾ ಇಲ್ಲ ನಮ್ಮಪ್ಪ. ಈ ಕೊರತೆ ಎಲ್ಲೈತೆ ದಕ್ಷಿಣದಾಗೈತಿ. ಈ ದಕ್ಷಿಣ ಇಂತ ಕೊರತೆ ಇರುವ ದಕ್ಷಿಣದಿಂದ ನಮ್ಮಪ್ಪಗ ಹೊರಗ ಲೋಕ ಸಿಗ್ಲಿಕ್ಕಿಲ್ಲ. He wonders a kind of ನರಕ he will get. ನಮ್ಮಪ್ಪಗ ನರಕದ ಪ್ರಾಪ್ತಿ ಆಗ್ತದೇನೋ ಅಂತ ಅವಂಗ ಹೆದರಿಕೆ ಹುಡ್ತು. ಮುಂದೆ 4ನೇ ಶ್ಲೋಕ. ಸ ಹೋವಾಚ ಪಿತರಂ ತತ ತಸ್ಮೈ ಮಾ ದಾಸ್ಯಸೀತಿ ದ್ವಿತೀಯಂ ತೃತೀಯಂ ತಗಂ ಹೋವಾಚ ಮೃತ್ಯುವೇ ತ್ವಾ ದದಾಮಿತಿ. ಅವನು, ಹೇ ತಂದೆಯೇ, ನನ್ನನ್ನು ಯಾರಿಗೆ ದಾನ ಮಾಡುತ್ತೀಯ ಎಂದು ತಂದೆಯನ್ನು ಕೇಳಿದನಂತೆ. 2ನೇಯ 3ನೇಯ ಸಲವೂ ಕೇಳಿದನಂತೆ. ಅಂದ್ರೆ 1ನೇ ಸಲ ಕೇಳಿದಾಗ ಅವ ಕಿವಿಗೊಳ್ಳಿಲ್ಲ, ಸಿಟ್ಟು ಬಂತು ಅವರಪ್ಪ. 2ನೇ ಸಲ ಕೇಳಿದ, ನನಗೆ ಯಾರನ್ನು ಕೊಡ್ತೀಪ್ಪ? 2ನೇ ಸಲ ಕೇಳಿದ, ಮತ್ತು ಸುಮ್ಮ ಇದ್ದ ಅವ ಅಂದೆ. ಮತ್ತ 3ನೇ ಸಲ ಕೇಳಿದ, ಯಪ್ಪ ನನ್ಗೆ ಯಾರನ್ನು ಕೊಡ್ತಿದಿ? ಮತ್ತು ಸುಮ್ಮ ಇದ್ದ. 3 ಸಲ ಕೇಳಿದ, ಅವನನ್ನು ಕುರಿತು ಮೃತ್ಯುವಿಗೆ ನಿನ್ನನ್ನು ಕೊಟ್ಟಿರುತ್ತೇನೆ ಎಂದರಂತೆ. ಅವಾಗ ಅವ ಸಿಟ್ಟಿಗೆದ್ದು, ಆ ಮೃತ್ಯು ದೇವತೆಗೆ ಕೊಡ್ತೇನೆ ನಿನಗ ಅಂತ ಬಿಟ್ಟ. ಯಾರು? ಅವ್ರಪ್ಪ. ಇಷ್ಟು ಇದು ಸಾರಾಂಶ. ಅಪ್ಪ ಅವ್ರಿಗೆ ಹೇಳ್ತಾರೆ, ಓದ್ತೇನೆ ನೋಡಿ. ಓ ಫಾದರ್, to whom will you give me as a ದಕ್ಷಿಣಾ? ನಾನು ನೀ ಯಾರಿಗೆ ಕೊಡ್ತಿಪ್ಪ ದಕ್ಷಿಣೆಯಾಗಿ? ಅವ ಕೇಳ್ತಾನ. For the second time, for the third time, father said to him, thus I will give you to Lord Yama. ಸಿಟ್ಟಿಗೆ ಅವ ಏನಂದ, ನಾನು ನಿನಗೆ ಯಮನಿಗೆ ಕೊಡ್ತೀನಿ, ಯಮನ ಪಾಲಾಗಿ ನೀನು ಅಂದ್ಬಿಟ್ಟ ಮನೆಗೆ. ಇದರ ಸಾರಾಂಶವನ್ನು ಅಪ್ಪನ ಹೇಗೆ ಹೇಳ್ತಾನೆ. The Upanishad doesn't mention why Vajasravasa gave the useless cows as Dakshina. ಇಲ್ಲಿ ವಾಜಸ್ರವಶ ಯಜ್ಞದ ದಕ್ಷಿಣ ಕೊಡುವಂತಾಗ ಆ ಉಪಯೋಗ ಇಲ್ಲದ ಆಕಳಗಳನ್ನ ಯಾಕೆ ಕೊಟ್ಟ ಅನ್ನೋದು ಆ ಉಪನಿಷತ್ ಹೇಳುದಿಲ್ಲ. We can imagine a positive or negative reason. ಅದಕ್ಕೊಂದು ಒಳ್ಳೆಯ ಕಾರಣವನ್ನು ಹುಡುಕ್ಬೋದು, ನಾವು ಗೆಸ್ ಮಾಡ್ಬೇಕು. ಒಂದು ಕೆಟ್ಟ ಕಾರಣವನ್ನು ಗೆಸ್ ಮಾಡ್ಬೋದು. ಒಂದು ಒಳ್ಳೆಯ ಕಾರಣವನ್ನು ಏನ್ ಗೆಸ್ ಮಾಡ್ಬೋದು, ಒಂದು ಕೆಟ್ಟ ಕಾರಣವನ್ನು ಏನ್ ಗೆಸ್ ಮಾಡ್ಬೋದು? ಉಪನಿಷತ್ ಅಂತೂ ಏನ್ ಹೇಳಿಲ್ಲ. ಯಾಕಪ್ಪ ಅವ ಬೇಕಾದಂಗ ರಾಜ್ಯ ಇದ್ದ, ಮತ್ತ ಅವ ಒಳ್ಳೆ ಸಂಪತ್ ಬರೀತಿದ್ದ, ಆ ಸ್ವರ್ಗದ ಆಕಳಗಳನ್ನು ಯಾಕೆ ದಾನ ಮಾಡಕತ್ತಿದ್ದ ಅಂತಂದ್ರೆ ಉಪನಿಷತ್ ಏನ್ ಹೇಳೋದು, ನಾವು ಊಟ ಮಾಡ್ಬೇಕಾಗ್ತದೆ. Some say that Vajasravasa was a greedy person who didn't want to part with his good cows and so. ಕೆಲವು ಮಂದಿ ಅನ್ನೋರು ಹಿಂಗ ಅರ್ಥ ಮಾಡ್ತಾರೆ, ವಾಜಸ್ರವಸ ಬಹಳ ಜಿಪುಣಿದ್ದ, ಅವ ತನ್ನ ಒಳ್ಳೆ ಆಕಳಗಳನ್ನ ತನಗಾಗಿ ಇಟ್ಕೊಂಡಿದ್ದ, ಮತ್ತ ಎಲ್ಲಾ ವಯಸ್ಸಾದಂತ ಆಕಳಗಳನ್ನ ಅವ ಆ ಯಜ್ಞದಾಗ ದಾನ ಮಾಡಕತ್ತಿದ್ದ. And so he gave his useless one as a dakshina. And on the other hand, there is no need to think negatively of him. ಇನ್ನೊಂದು ಏನದ, ಅದು ಅವನ ಬಗ್ಗೆ ನಾವು ಋಣಾತ್ಮಕವಾಗಿ ಅಂತದ್ದು ವಿಚಾರ ಮಾಡುವಂತದ್ದು ಅವಶ್ಯಕತೆ ಇಲ್ಲ. After all, he was performing a non-compulsory Vishwajit yajna. He gave away everything he had, including the bad cows. Nachiketa feels that the son is also a property of the parents. Nachiketa ಏನ್ ವಿಚಾರ ಮಾಡಿದ, ಮಕ್ಕಳು ಕೂಡ ತಂದೆ ಆಸ್ತಿ ಅವನು. ಆಕಳ ಹೆಂಗ ಅವನ ಆಸ್ತಿ ಅದಾವ, ಇವನು ವಾಜಸ್ರವಸನು ಮಗನು ಕೂಡ ಒಂದು ಆಸ್ತಿನ. No need to debate whether it is right or not. ಮಕ್ಕಳು ತಂದೆಗೆ ಆಸ್ತಿ ಹೌದೋ ಅಲ್ಲ ಅನ್ನೋದಕ್ಕ ವಾದ ವಿವಾದ ಐತೇನು? ಇಲ್ಲ. He feels that the parents should give birth to him, they have given birth to him and gave everything to him, and so he is their property. ಮಕ್ಕಳನ್ನ ಹಡದ ಅವ್ರಿಗೆ ಏನ್ ಬೇಕಾದ್ರೂ ತಿನಿಸಿ ಉಣಿಸಿ ಮಕ್ಕಳನ್ನ ಬೆಳೆಸ್ಯಾರಂದ್ರ ಆ ಮಕ್ಕಳು ಕೂಡ ತಂದೆಯ ಸ್ವತ್ತ ಅಂತ ತಿಳಿದು ಅದನ್ನು ಕೂಡ ದಾನ ಮಾಡ್ಬೋದಲ್ಲ.
he is ready to be a dakshina for the priest. ಅಲ್ಲಿದ್ದಂತಹ ಆ ಯಜ್ಞವನ್ನ ಮಾಡಿದಂತಹ ಪೂಜಾರಿಗಳಿಗೆ ಅವ್ರಿಗೆ ದಕ್ಷಿಣ ರೂಪದಾಗಿ ನೀನು ನನ್ಗೆ ಕೊಟ್ಬಿಡಪ್ಪ. If he is given away as a dakshina, he can serve that priest better than these miserable cows. ಒಂದ್ ವೇಳೆ ನೀನು ನನಗ ಅವ್ರ ದಕ್ಷಿಣ ರೂಪದಲ್ಲಿ ಈ ಯಜ್ಞ ಮಾಡಿದಂತ ಪೂಜಾರಿಗಳಿಗೆ ಭಟ್ರಿಗೆ ನೀ ಕೊಟ್ಟಂದ್ರ ಆ ಆಕಳುಗಳು ಏನು ಮಾಡ್ತಾವೋ ಇಲ್ಲೋ ಸಹಾಯ ಅವ್ರಿಗೆ, ನಾ ಮಾತ್ರ ಒಳ್ಳೆ ಸಹಾಯ ಮಾಡ ಬಂದೆ ಅಂತಾನೆ. He doesn't think negatively of the father. ಅವ ತಂದೆ ಬಗ್ಗೆ ಏನು ಕೆಟ್ಟದ್ದು ವಿಚಾರ ಮಾಡುವುದಿಲ್ಲ. Because he thinks that his father already has planned to give him also as a dakshina. ಅವ ಏನ್ ತಿಳ್ಕೊತಾನ, ಮತ್ತ ಬಹುಶಃ ನಮ್ಮಪ್ಪ ನನ್ನನ್ನು ಕೊಡ್ಬೇಕಂತ ವಿಚಾರ ಮಾಡಿರ್ಬೇಕು, ಆಮೇಲೆ ಕೊಡ್ತಿರ್ಬಹುದು, ಅದಕ್ಕೆ ನನ್ನ ಯಾರಿಗೆ ಕೊಡ್ತಿ ಅಂತ ಕೇಳಾಕ. So he asks who he will give as a dakshina. ನನ್ನ ನೀನ್ ದಕ್ಷಿಣ ರೂಪದಾಗ ಯಾರಿಗೆ ಕೊಡ್ತಿಪ್ಪ ಅಂತ ಕೇಳ್ತಾನ. As any father, Vajasravasa ignores him. ಇಂತ ಅಡ್ಡ ಪ್ರಶ್ನೆಗಳಿಗೆ ಕೇಳಿದಾಗ ತಂದೆಗಳಿಗೆ ಸಿಟ್ಟು ಬಂದಾಗ ಅವ್ರು ಏನ್ ಮಾಡ್ತಾರೆ, ಕೇಳಿದಾಗ ಅಡ್ಡಾಡಿದ. Like any other child, ನಚಿಕೇತಾ asks him again and again. ಮತ್ತೊಂದು ಕೇಳ್ತಾನ, ಎರಡನೇ ಸಲ, ಮೂರನೇ ಸಲ, ನನ್ ಯಾರಿಗೆ ಕೊಡ್ತೀಯಪ್ಪ, ನನ್ಗೆ ಯಾರಿಗೆ ನೀ ಕೊಡ್ತೀನಿ ದಕ್ಷಿಣ ರೂಪದಾಗ ಅಂತ ಕೇಳ್ತಾನ. Third time Vajasrava gets irritated and tells him that he will give him to Lord Yama. ನಿನಗೆ ಯಮಕ್ ಕೊಡ್ತೇನಿ ಅಂದ್ರೆ ಏನು? ಯಮ ಅಂದ್ರೆ ಏನು? ಮೃತ್ಯು ದೇವತೆ. ಮೃತ್ಯುನ್ ಕೈ ಕೊಡ್ತೇನಿ ಅಂದ್ಬಿಟ್ಟ. ಮೃತ್ಯುನ್ ಕೈ ಕೊಡ್ತೀನಿ ಅಂದ್ರೆ ಏನು? ಮೃತ್ಯು ಯಾವ ದೇವತೆ ಅಂದ್ರ ಅವ ನರಕದ ದೇವತೆ. ನಿನ್ ನರಕದ ದೇವತೆ ಆದಂತ ಯಮನಿಗೆ ಕೊಡ್ತೀನಿ ಅಂದ್ರೆ go to the hell, ನಿನ್ ನರಕಕ್ಕೆ ಹೋಗು ಅನ್ನಂಗ. Mrityu or Lord Yama is one of the gods that resume operations in this yajna. ಯಜ್ಞದೊಳಗ ಮೃತ್ಯುನು ಒಬ್ಬ ದೇವತೆ, ಅವ ಹವಿಸ್ಗಳನ್ನು ಸ್ವೀಕಾರ ಮಾಡ್ತಿದ್ದ. Although the father blurt with this out in the irritation and doesn't really mean this, ಅವ ಏನ್ ಬಾಯಿಲೆ ಹಂಗ ಅಂದಿದ್ದ ಹೊರತು ಅವನೇನ್ ನಿಜವಾಗಿ ಮೃತ್ಯು ದೇವತೆ ಕೊಡ್ಬೇಕಂತ ಇಚ್ಛಾ ಇದ್ದಿದ್ದಿಲ್ಲ ಮಗನಿಗೆ. ಸಿಟ್ಟಿಕಾಯ ಬುದ್ಧಿ ಕೊಟ್ಟು ಏನೋ ನಿನ್ಗ ಮೃತ್ಯು ದೇವತೆಗೆ ಯಮನ ಕೈ ಕೊಡ್ತೀನಿ ಅಂದ್ಬಿಟ್ಟ. ನಚಿಕೇತ ಟೇಕ್ಸ್ ಇಟ್ ಸೀರಿಯಸ್ಲಿ. ನಚಿಕೇತ ಏನ್ ಮಾಡಿದ, ಆಗ್ಬಿಡ ಚಲೋ ಆತು ಅಂದ. ಖರೆ ಅಂತ ತಿಳ್ಕೊಂಡ್ಬಿಟ್ಟ ಇವ ನಚಿಕೇತ. This is something every parent should know and be careful with the children. ಆದ್ದರಿಂದ ತಂದೆ ಆದವರ ಮಕ್ಕಳ ಬಗ್ಗೆ ಬಹಳ ಹುಷಾರಿಂದ ಮಾತಾಡ್ರಿ, ಚಿಟ್ಟಿಕಾಯ ಬುದ್ಧಿ ಕೊಡಬೇಡ್ರಿ. ಏನಾದ್ರೂ ಮಾತ ಅನ್ನು ಮುಂದ ವಿಚಾರ ಮಾಡ್ರಿ. ಹಿಂಗಂದ್ರ ನನ್ನ ಮಗ ಆ ಕೂಸು ಏನ್ ವಿಚಾರ ಮಾಡಿತ್ತು ಅಂತ ವಿಚಾರ ಮಾಡ್ರಿ ಮೊದಲ, ಆಮೇಲೆ ಮಾತಾಡ್ರಿ ಅನ್ನುವಂತದ್ದು ಒಂದು ಸೂಚನೆಯನ್ನ ಇಲ್ಲಿ ಉಪನಿಷತ್ತು ತಂದೆ ಆದಂತವ್ರಿಗೆ ಕೊಡ್ತದ ಅಂತ ಹೇಳ್ತಾರೆ. And making these type of statements even during pregnancy, the child registers the words. ಇನ್ನ ತಾಯಿ ಹೊಟ್ಟೆ ಇದ್ದಾಗ ಕೂಡ ಆ ತಾಯಿಯ ಭಾವನೆಗಳಂತೆ ಆ ಮಗು ಒಳಗೆ ಬೆಳೀತದ ಅಂತ ಹೇಳ್ತಾರೆ. ಸಂಸ್ಕಾರಗಳು ಹಿಂಗಾಗ್ತವ. ಆದ್ದರಿಂದ ಬೈಬೇಕಾದ್ರೆ ಸ್ವಲ್ಪ ವಿಚಾರ ಮಾಡ್ರಿ ಅಂತ ಅಪ್ಪವ್ರಿಗೆ ಹೇಳಿದ್ರು. 5ನೇ ಶ್ಲೋಕ ಕಥೆ ಐತಲ್ಲ, ನಮ್ಗೆ ಓಡ್ದ. 5ನೇ ಶ್ಲೋಕ ಏನದ? ಬಹುನಾಮೇಮಿ ಪ್ರಥಮೋ ಬಹುನಾಮೇಮಿ ಮಧ್ಯಮಃ ಇಗಂ ಸಿದ್ಧಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ ಅಂತ. ಬಹು ಜನರಲ್ಲಿ ಮೊದಲನೆಯವನಾಗಿ ನಾನು ಹೋಗುತ್ತಿದ್ದೇನೆ, ಬಹು ಜನರಲ್ಲಿ ಮಧ್ಯಮನಾಗಿ ನಾನು ಹೋಗುತ್ತಿದ್ದೇನೆ. ನನ್ನಿಂದ ಈಗ ತಾನು ಮಾಡಿಕೊಳ್ಳಬೇಕಾಗಿರುವ ಯಮನ ಕರ್ತವ್ಯವೇನಿದ್ದೀತು ನೋಡ್ರಿ ಅಂತ. ನಮ್ಮ ಹುಡುಗ ಬಹಳ ಜನರಲ್ಲಿ ನಾನು ಮೊದಲನೆಯವನಾಗಿ ಹೊಂಟೇನಿ. ಎಲ್ಲಿಗೆ? ಮೃತ್ಯು ದೇವತೆ ಹತ್ರ. ಅಥವಾ ಬಹು ಜನರಲ್ಲಿ ನಾನು ಮಧ್ಯಮನಾಗಿ ಹೋಗುತ್ತಿದ್ದೇನೆ ಅಂದ್ರ ನನಗೆ ಸಿಕ್ಕಂತ ಅವಕಾಶ ಬಹಳ ದುರ್ಲಭವಾದಂತ ಅವಕಾಶ ಅಂತ. ನನ್ನಿಂದ ಈಗ ಅವ ಯಮಧರ್ಮರಾಜ ಮಾಡಿಸಿಕೊಳ್ಬೇಕಾದಂತ ಕರ್ತವ್ಯ ಆದ್ರೂ ಏನಿದ್ದಿತ್ತು ಅಂತ ಹುಡುಗ
ಮನಸ್ಸಿನಾಗ ವಿಚಾರ ಮಾಡಕ್. Among many students, I am the first. Among many others, I am the average. What work indeed is there for Yama, Lord Yama, which my father will accomplish through me now? Nachiketa now thinks of the consequence of going to Lord Yama. ನಾ ಯಮಲೋಕಕ್ಕೆ ಹೋಗೋದಂದ್ರೆ ಮುಂದೆ ಏನಾಗ್ತದಪ್ಪ ಅಲ್ಲಿ? ಯಮಧರ್ಮರಾಯ ನನಗೆ ಯಾವ ಕೆಲಸ ಸೇವಾ ಮಾಡಕ್ ಕೊಡ್ತಾನ? He is not worried and he is prepared to go to ಯಮಧರ್ಮರಾಜ. ಅವ ಮೃತ್ಯು ದೇವತೆ ಅದ ಅಂತ ಹೆದರ್ಲಿಲ್ಲ ಅವ ಹೋಗಕ್ ತಯಾರಾಗ್ಬಿಟ್ಟ. If his father's life would benefit through the ಯಜ್ಞ, ನಾ ಹೋದ್ರೆ ನಮ್ಮ ಅಪ್ಪಗ ಯಜ್ಞ ಸಫಲ ಆಗ್ತೈತೆ ಅಂದ್ರೆ ಸಾಕು, ನಾ ಹೋಗ್ತೀನಿ ಅಂತ. This indicates that ನಚಿಕೇತ is selfless. ಅವಾಗ ಸ್ವಾರ್ಥ ಇರಲಿಲ್ಲ, ನಿಸ್ವಾರ್ಥ ಇದ್ದ. Because he is prepared to sacrifice for his parents. ಅವರ ತಂದೆಗೆ ಅವ ಸಹಾಯ ಮಾಡ್ಬೇಕು. ಅಲ್ಲಿ ಹೋಗಿ ನಾ ಸೇವಾ ಮಾಡಿದ್ನಿ ಅಂದ್ರೆ ಯಮಧರ್ಮ ಬಂದು ನಮ್ಮಪ್ಪ ಮಾಡಿದಂತ ಯಜ್ಞ ಅವಾಗ ಯಶಸ್ಸನ್ನ ತಂದು ಕೊಡ್ತದೆ. However, he is concerned whether he would be fully utilized by Lord Yama. ಯಮ ನನಗ ಒಳ್ಳೆ ಕೆಲಸ ಪೂರ್ಣ ಮಾಡುವಂತ ಕೆಲಸ ಕೊಡ್ತಾನ ಅಂದ್ರೆ ಯಾವ ಕೆಲಸ ಕೊಟ್ಟಾನು ಅಂತ ವಿಚಾರ ಮಾಡಕತ್ತಾರ ಮನಸ್ಸಿನಾಗ. For the scriptures, Lord Yama is one of the most important powerful cabinet member of the Indra. ಆ ಇಂದ್ರನ ಆಸ್ಥಾನದೊಳಗ ಯಮಧರ್ಮರಾಯ ಅಂತಂದ್ರ ಒಬ್ಬ ದೊಡ್ಡ ಒಂದು ಮಂತ್ರಿ ಸ್ಥಾನ ಹೊಂದಿದವ. ಕ್ಯಾಬಿನೆಟ್ ಮಂತ್ರಿ ಅವ. He is likely to have many capable helpers and servants. ಅವನಿಗೆ ಅನೇಕ ಸೈನಿಕರಿಂದ ಕೆಲಸ ಮಾಡೋರು. Of what use can ನಚಿಕೇತ be to him? ಅವನ್ಗಾಗ ಇಷ್ಟು ಮಂದಿ ಆಳು ಕಾಳು ಅದಾವ, ನಾನು ಏನ್ ಸಹಾಯ ಮಾಡಬಲ್ಲೆ ಯಮಗ? Sending him to the Lord Yama is as redundant as rain in the ocean. ಯಮಧರ್ಮರಾಜನ ಹತ್ರ ನನ್ನ ಕಳಿಸೋದ್ರಿಂದ ಹೆಂಗಾಗ್ತೈತಿ ಅಂದ್ರ ಏನು ಉಪಯೋಗ ಇದ್ದಂಗ ಆಗ್ತದ. ಹೆಂಗ ಒಂದು ಉದಾಹರಣೆ ಅಂದ್ರ ಸಮುದ್ರದಾಗ ಮಳೆ ಬಿದ್ರೆ ಏನಾಗ್ತದ? ಹದವಾದ ಹದ ಇದ್ದ ಜಲದಾಗ ಬೀಜ ಉಳಿದಾಗ ಮಳಿ ಬಂದ್ರ ಅದು ಬೀಜ ಬೆಳೆದು ಮೊಳಕೆ ಬೆಳೆದು ಬೆಳೆ ಬರ್ತದ. ಸಮುದ್ರದಾಗ ಮಳಿ ಆದ್ರೆ ಏನಾಗ್ತದ? ಹಂಗಾಗ್ತದಲ್ಲ. ಆ ಯಮಧರ್ಮರಾಜಗೆ ಸಾಕಷ್ಟು ಸೇವೆ ಮಾಡುವಂತ ಜನರು ಅದಾರಲ್ಲಿ, ನಾನು ಹೋಗಿ ಏನ್ ಮಾಡಾಕತ್ತ ಅಂತ ನಾವು. If he is sent to someone, old priest with no son or help, he might at least be fully utilized. ಯಾವ್ದೋ ಒಬ್ಬ ಮುದುಕನ ಶಕ್ತಿಹೀನದನ ಅಂದ್ರ ಅವನು ಸೇವಾ ಮಾಡಕ್ ಕಳ್ಸಿದ್ರ ನಾನು ಏನಾರ ಸೇವಾ ಮಾಡುವುದಾಗಿತ್ತು. ಇವ ನೋಡಿದ್ರೆ ಶಕ್ತಿಯುತ ಮಂತ್ರಿ ಅದಾನ, ಇವ ಇಂದ್ರನ ಮಂತ್ರಿ ಅದಾನ. ಆಮೇಲೆ ಅವನ್ಕ ಸಾಕಷ್ಟು ಜನ ಸೇವಾ ಮಾಡುವಂತ ಜನ ಅದಾರ. ಅಲ್ಲಿ ಹೋಗಿ ನಾನೇನ್ ಮಾಡುದು ಅಂತ ಅಂತಾನ. This makes him wonder whether his father thinks he is useless or that he is sending him to a place where he will not do any damage by working. ಅಂತಾನ ನಮ್ಮಪ್ಪ ನನಗೆ ಕಳ್ಸಾಕತ್ತ ಅಂದ್ರೆ ಹೋದ್ರ ನೋಡೋದು ಏನಾಗ್ತೈತಿ ಅನ್ನಕತ್ತ. Then he answers his own question in this mantra where he observes that he is mostly among the toppers in the class. ಓಹೋ, ನನ್ನ ಯಾಕ ನಮ್ಮಪ್ಪ ಕಳ್ಸಾಕತ್ತಾರ ಅಂದ್ರ ಈಗ ಯಾರ ಕ್ಲಾಸ್ನಾಗ 1 ಬರ್ತಾರಲ್ಲ ಅವ್ರಿಗೆ ಪ್ರಮೋಷನ್ ಕೊಡ್ತಾರಲ್ಲ, ಹಂಗ ಪ್ರಮೋಷನ್ ಕೊಟ್ಟು ನಮ್ಮಪ್ಪ ನನಗೆ ಕಳ್ಸಾಕತ್ತಾನ. ಆದ್ರಿಂದ ನಾನು ಮೊದಲನೇದವನಾಗಿ ಈ ರೀತಿ ಹೊಂಟೀನಿ ಅಂತ. And sometimes bit lower but never at the bottom. ಬಹಳ ಹೆಚ್ಚು ಕಮ್ಮಿ ವಿಚಾರ ಮಾಡಿದ್ರೆ ಅಷ್ಟು ಟಾಪರ್ ಇರ್ಲಿಕ್ಕಂದ್ರೂ ಕೂಡ 2ನೇ ನಂಬರ್ ಆಗಿ ಹೊಂಟೀನಿ ನಾನು. ಆದ್ರೆ ತೀರ ಕನಿಷ್ಠ ಅಂತ ಏನ ನಾ ತಗೊಂಡಿಲ್ಲ, ನಾನು ಒಳ್ಳೆ ವಿದ್ಯಾರ್ಥಿ ಅಂತ ಅವ ತನ್ನಷ್ಟು ತಾನ ಮನಸ್ಸಿನಾಗ ಅನ್ಕೊಳಕತ್ತಾನ. This relation is based on the students knowing the needs of a guru. ನೋಡ್ರಿ, ಅವ ಏನು ತಿಳ್ಕೊಳಂದ್ರ ಅವ ಯಮಧರ್ಮರಾಯನ ನನಗ ಗುರು ಆಗ್ಬೋದಲ್ಲ, ನಾವನ ಗುರು, ನಾವನ ಶಿಷ್ಯ ಆಗಿ ಅವನಲ್ಲಿ ಆ ವಿದ್ಯೆ ಬ್ರಹ್ಮ ವಿದ್ಯೆಯನ್ನ ತಿಳ್ಕೋಬಹುದಲ್ಲ ಅಂತ ವಿಚಾರ ಮಾಡಕತ್ತಾನ. ಅವನಲ್ಲಿ ಸೇವಾ ಮಾಡೋದು ಏನಿಲ್ಲ, ಅವ ಗುರು ಅದಾನ, ಅವನಲ್ಲಿದ್ದಂತ ಗುರುತ್ವವನ್ನ
ನಾನು ಶಿಷ್ಯನಾಗಿ ಪಡಿಬಹುದಲ್ಲ ಅಂತ ವಿಚಾರ ಮಾಡಕತ್ತಾನ. ಯಾವುದು ಆ 8 ವರ್ಷದ ಹುಡುಗ. The top student infers that needs of a guru from his body language and he fulfills them without the guru's request or command. ಉತ್ತಮ ಚಿಂತನಂ ಕುರ್ಯಾತ್ ಅಂತಾನವ. ನಾನು ಒಳ್ಳೆ ವಿದ್ಯಾರ್ಥಿ, ಟಾಪರ್ ಅದೇನಿ ಅಂದ್ರೂ ಕೂಡ ನನ್ನ ಗುರುವಿನ ಹತ್ರ ಹೋಗ್ಬೇಕಲ್ಲ. ಓಹೋ, ಅಂದ್ರ ಆ ಸಣ್ಣ ವಯಸ್ಸಿನಾಗ ನೀ ಬೇಕಾದಂತ ಬಲ್ಲವ, ಭಾಷೆ ಬಲ್ಲವ ಇದ್ರು, ಟಾಪರ್ ಇದ್ರು ಕೂಡ ಈ ವೇದಾಂತ ಬಂದಾಗ ಗುರುವಿನ ಸೇವೆ ಮಾಡ್ಬೇಕು, ಗುರುವಿನ ಹತ್ರ ಹೋಗ್ಬೇಕು, ಗುರುವಿನಿಂದಲೇ ಈ ಜ್ಞಾನವನ್ನು ಪಡಿಬೇಕು ಅನ್ನೋದು ಅವಳಿಗೆ ಗೊತ್ತಿತ್ತು. The middle student needs guru's verbal commands, but he will fulfill the needs once the command is received. ಅಂತ ನಾವು ಮಧ್ಯಮಾಧಿಕಾರಿ ಇದ್ದಂದ್ರ ಗುರುವಿನ ಮಾತು ಕೇಳಬೇಕಾಗ್ತದ. ಉತ್ತಮಾಧಿಕಾರಿ ಇದ್ದಂತಂದ್ರ ಏನಾಗಬೇಕಾಗ್ತದ, ಆ ಗುರುವಿನ ಸೊನ್ನೆ ಮ್ಯಾಗನ ನಾನು ತಿಳ್ಕೋಬಹುದು. ಆದ್ರ ಮಧ್ಯಮನಾಗಿ ಹೊಂಟೇನೆ ಅಂದ್ರ ಆ ಗುರುವಿನ ಮಾತುಗಳಿಂದ ಆದ್ರೂ ನಾ ತಿಳ್ಕೋಬಹುದಲ್ಲ ಅಂತಾನ. The bottom of the class student, adama shishya, doesn't fulfill the commands of the guru even after they are clearly verbalized. ಕನಿಷ್ಠ ಅಧಿಕಾರಿ ಇದ್ನಂದ್ರ ಅವನ ಗುರು ಹೇಳಿದ ಮಾತು ತಿಳಿದಿಲ್ಲ, ಅವ ಸೊನ್ನೆ ಮಾಡಿದ ಮಾತಂತೂ ಮೊದಲೇ ತಿಳಿದಿಲ್ಲ ಅಂತ ಅನ್ನಕತ್ತ. ನ ಕುರಿಯಾತ್ ಅದಮಃ ಪ್ರಾಪ್ತಂ. ರುಚಿಕೇತ therefore thinks he has been either ಉತ್ತಮ or ಮಧ್ಯಮ but never ಅಧಮ. ಅವ ತನ್ನಷ್ಟು ತಾನೇ ಏನ್ ತಿಳ್ಕೊತಾನ, ನಾನು ಉತ್ತಮ ಅಧಿಕಾರಿ ಇರ್ಬೇಕು, ನಾನು ಮಧ್ಯಮ ಅಧಿಕಾರಿ ಅದೇನ ಹೊರತು ನಾನೇನು ಕನಿಷ್ಠ ಅಧಿಕಾರಿ ಇಲ್ಲ ಅಂತ ತನ್ನಷ್ಟು ತಾನೇ ವಿಚಾರ ಮಾಡಕತ್ತಾನ. ಈ ವಂಡರ್ಸ್, ಆದ್ದರಿಂದ ಆಶ್ಚರ್ಯದಿಂದ ಈ ಮಾತು ಹೇಳ್ತಾನವ. ಏನ್ ಹೇಳ್ತಾನ, ವಾಟ್ ಜಾಬ್ ಇಸ್ ದೇರ್ ವಿತ್ ಯಮಧರ್ಮರಾಜ ದಟ್ ಕ್ಯಾನ್ ಬಿ ಡನ್ ಬೈ ಮೀ. ನಾನು ಮಾಡುವಂತ ಯಮಧರ್ಮರಾಜ ಮಾಡುವಂತ ಸೇವೆ ಆದ್ರೂ ಏನಿದ್ದೀತು. His sadness is not in going to Yama, Lord Yama, but being under utilized. ಅಂತಾನ ಅವನ ಮನಸ್ಸಾಗ ಏನೈತಂದ್ರ, ಯಮಧರ್ಮರಾಯ ಹೊಂಟೇನಿ ಅಂತ ದೂಕಿಲ್ಲ. ಯಮಧರ್ಮರಾಯ ಹೋಗೋದ್ರಿಂದ, ಯಮಧರ್ಮನ ಕಡೆ ಹೋಗಿಂದ ನನ್ನ ಸೇವಾ ನಾ ಯೋಗ್ಯ ಮಾಡುವಂತ ಸಬಲ ಅದೇನಿ ಏನೋ ಇಲ್ಲೋ ಅನ್ನುವಂತ ನನ್ನ ವಿಚಾರ ಮಾಡಕತ್ತ. ನೋಡ್ರಿ, ಆ ಒಳ್ಳೆ ಅಧಿಕಾರಿಗಳ ವಿಚಾರ ಹೆಂಗಿರ್ತಾವ, ಉಳಿದವ್ರು ಹೆಂಗಿರ್ತಾವ ವಿಚಾರ. ಸ್ವಾರ್ಥ ಇಲ್ಲ ಅವ್ರಿಗೆ, ನಿಸ್ವಾರ್ಥಿ ಅದಾರ. ಸ್ವಾರ್ಥ ಇದ್ದಂದ್ರ ನಾಯಕ ಹೋಗ್ಬೇಕು ಯಮಧರ್ಮರಾಯನ ಹತ್ರ, ನಾಯ ದೊಡ್ಡವೇನು ಅಂತಿದ್ದ. ನಿಮ್ಮ ಸ್ವಾರ್ಥ ಇಲ್ಲ, ನಿಸ್ವಾರ್ಥಿ ಅದ. ಮತ್ತಂತಾನ ಯಮಧರ್ಮರಾಯ ನಮ್ಗೆ ಏನ್ ಕೆಲಸ ಪಟ್ಟಲ್ಲ ಮಾಡೋದಿದ್ದೀನಿ, ನಾನು ಹೋದಂದ್ರ ನನ್ನ ಸರಿಯಾಗಿ ಬಳಕೆ ಆಗ್ತದೇನು, ನಾವು ಉಪಯೋಗ ಆಗುವಂಗ ಅದೇನೇನು ಅಂತ ತನ್ನಷ್ಟು ತಾನ ಅವ ಪರಿಶೀಲನೆ ಮಾಡ್ಕೊಳಕತ್ತಾನ. ಈಗಿನ ವಿದ್ಯಾರ್ಥಿಗಳು ಹೆಂಗಿರ್ತಾರ ನೋಡ್ರಿ, ನೀವ ನೋಡ್ರಿ. ಈಗಿನ ನಾವೆಲ್ಲ ಹೆಂಗದೇವಿ ಅಂದ್ರ ಗುರುವಿನ ಪರೀಕ್ಷೆ ಮಾಡೋದೇವಿ ನಾವು. ಅವನಲ್ಲಿ ಎಷ್ಟು ಶ್ರದ್ಧಾ ಇತ್ತು, ಅವನಲ್ಲಿ ಎಂತ ಒಂದು ಈ ಉಪನಿಷತ್ತಿನ ಬಗ್ಗೆ, ಯಜ್ಞದ ಬಗ್ಗೆ ಎಷ್ಟು ಅವ ತಿಳ್ಕೊಂಡಿದ್ದ ಅನ್ನೋದು ನೋಡ್ರಿ. ಇದು ಈಗ ಇಷ್ಟು ಹೇಳಕತ್ತಾರಂದ್ರ ಅವ್ನ ಮುಂದೆ ಮಾತಾಡುವಂತಾಗ ಅವ ಯಾವಾಗ ಬಾಯಿ ಬಿಡ್ತಾನ ಅವಾಗ ಅವ್ನ ಬಾಯಿನ ಮಾತು ಕೇಳ್ಬೇಕು ನಾವು. ಎಂತ 8 ವರ್ಷ ಹುಡುಗ ಮಾತಾಡೋದಲ್ಲ, 80 ವರ್ಷ ಆದ್ರೂ ನಾವು ಬರಂಗಿಲ್ಲ ಅಂತ ಮಾತುಗಳನ್ನ ಆಡ್ತಾನ ಮುಂದ. 6ನೇ ಶ್ಲೋಕ, ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಪರೇ ಸಸ್ಯಮಿವ ಮಧ್ಯ ಪಚ್ಯತೆ ಸಸ್ಯಮಿವಾವ ಜಾಯತೆ ಪುನಃ. ಪೂರ್ವಿಕರು ಹೇಗೆಂಬುದನ್ನು ನೋಡು, ಹಾಗೂ ಉಳಿದವರು ಹೇಗೆಂಬುದನ್ನು ನೋಡು. ಮನುಷ್ಯನು ಸಸ್ಯದಂತೆ ಪಕ್ವವಾಗುತ್ತಿರುವನು, ಸಸ್ಯದಂತೆ ಮತ್ತೆ ಹುಟ್ಟುತ್ತಿರುವನು ಅಂತ ಇದಾಗ್ತದೆ. ಇದರ ಅರ್ಥವನ್ನು ಪ್ರಾರಂಭ ಮಾಡಿದ್ರೆ ಒಂದು 10-15 ನಿಮಿಷ ಆಗ್ತದ. ಟೈಮ್ ನೋಡಿದ್ರೆ 10 ಗಂಟೆ ಆಗೋಯ್ತು. ಆದ್ರಿಂದ ಈ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನೋದ್ರೊಳಗೆ ಇವತ್ತಿನ ಈ ವಾಗಲ್ಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.